ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕೆ ಎಸ್ ಪ್ರಿಲಿಮ್ಸ್ ಮತ್ತು ಕೆ ಎಸ್ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಕ್ರ್ಯಾಶ್ ಕೋರ್ಸ್. ಸೊ ಇದು ಕೆ ಎಸ್ ಪ್ರಿಲಿಮ್ಸ್ಗೆ ಬೇಕಾಗುವಂತಹ ಜಿಯೋಗ್ರಫಿ ರಿಲೇಟೆಡ್ ಕ್ಲಾಸ್. ಇದು ಕ್ಲಾಸ್ 1 ಆದಂತಹ ಕ್ಲಾಸು. ಸೊ ಈ ಕ್ಲಾಸಿನಲ್ಲಿ ನಾವು ದ ಒರಿಜಿನ್ ಆಫ್ ಅರ್ತ್ ಮತ್ತು ಯೂನಿವರ್ಸ್ ಇನ್ ಒರಿಜಿನ್ ಹಾಗೂ ಬೇರೆ ಬೇರೆ ಪ್ಲಾನೆಟ್ಸ್ ಹೇಗೆ ಫಾರ್ಮ್ ಆಯಿತು ಅನ್ನೋದನ್ನ ತಿಳ್ಕೊಂತೀವಿ. ಜಿಯೋಗ್ರಫಿಯಲ್ಲಿ 3 ಪಾರ್ಟ್ ಇರುತ್ತೆ. ಒಂದು ಫಿಸಿಕಲ್ ಜಿಯೋಗ್ರಫಿ, ಅಂದ್ರೆ ಫಿಸಿಕ್ಸ್ ಆಫ್ ಜಿಯೋಗ್ರಫಿ, ಹೇಗೆ ಫಾರ್ಮ್ ಆಯಿತು ಜಿಯೋಗ್ರಫಿ ಅಂತ. ಸೆಕೆಂಡ್ ಬಂದ್ಬಿಟ್ಟು ಇಂಡಿಯನ್ ಜಿಯೋಗ್ರಫಿ, ಅಂದರೆ ಇಂಡಿಯಾದ ಫಿಸಿಯೋಗ್ರಫಿ ಮತ್ತು ಇಂಡಿಯನ್ ಮಾನ್ಸೂನ್ಸ್ ಆಗಿರಬಹುದು ಹಾಗೂ ಡಿಫ್ರೆಂಟ್ ಸಾಯಿಲ್ ಟೈಪ್ಸ್ ಆಗಿರ್ಬೋದು, ಈ ಪಾರ್ಟ್ ಇರುತ್ತೆ. ಹಾಗೂ ಮೂರನೇ ಒಂದು ಭಾಗ ಯಾವುದು ಅಂತ ಅಂದ್ರೆ ಕರ್ನಾಟಕ ಜಿಯೋಗ್ರಫಿ. ಸೊ ಕರ್ನಾಟಕದ ಯುನೀಕ್ ಜಿಯೋಗ್ರಫಿ ಆಗಿರಬಹುದು, ಬೇರೆ ಬೇರೆ ಸಾಯಿಲ್, ವೆಜಿಟೇಷನ್ ಆಗಿರ್ಬೋದು, ಕ್ರಾಪ್ಸ್ ಆಗಿರ್ಬೋದು, ಇವೆಲ್ಲವೂ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಇನ್ಕ್ಲೂಡೆಡ್ ಆಗಿರುತ್ತೆ. ಈ ಪ್ರಿಲಿಮ್ಸ್ ಕ್ರ್ಯಾಶ್ ಕೋರ್ಸಿನಲ್ಲಿ ನಾವು ಸಮಗ್ರವಾಗಿ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡ್ತೀವಿ. ಫಿಸಿಕಲ್ ಜಿಯೋಗ್ರಫಿಯಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಹೇಗೆ ಈ ಎಂಟೈರ್ ಭೂಮಿ ಫಾರ್ಮ್ ಆಯಿತು ಮತ್ತು ಭೂಮಿಯಲ್ಲಿ ಲಿಥೋಸ್ಫಿಯರ್, ಹೈಡ್ರೋಸ್ಫಿಯರ್, ಅಟ್ಮಾಸ್ಫಿಯರ್ ಇವೆಲ್ಲವೂ ಹೇಗೆ ಬರ್ತಾ ಹೋಯಿತು ಮತ್ತು ಇದರ ಕಾಲಕ್ರಮೇಣ ಡೆವಲಪ್ ಆಗಿರೋದು ಮತ್ತು ಇವಾಗಿನ ಸ್ಥಿತಿಯ ಅದರ ಕ್ಲೌಡ್ಸ್ ಆಗಿರ್ಬೋದು, ಪ್ರೆಸಿಪಿಟೇಷನ್ ಆಗಿರ್ಬೋದು, ವೆಸ್ಟರ್ಲೀಸ್ ಆಗಿರ್ಬೋದು, ಇವೆಲ್ಲವನ್ನು ಜಿಯೋಗ್ರಫಿಯಲ್ಲಿ ನಾವು ಕವರ್ ಮಾಡ್ತೀವಿ. ಸೊ ತಡ ಮಾಡದೆ ಇಂದಿನ ಪ್ರಿಲಿಮ್ಸ್ ಕ್ರ್ಯಾಶ್ ಕೋರ್ಸ್ ನ ಕ್ಲಾಸ್ 1 ಅನ್ನ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ಸ್ಟೇಜಸ್ ಆಫ್ ಎವಲ್ಯೂಷನ್, ಅಂದರೆ ಭೂಮಿಯ ಸ್ಟೇಜ್, ಎವಲ್ಯೂಷನಿನ ಸ್ಟೇಜ್ ಏನು ಅಂದ್ರೆ ಭೂಮಿಯ ರಚನೆ ಮತ್ತು ವಿಕಾಸವು ಶತಕೋಟಿ ವರ್ಷಗಳಿಂದ ಕೊಂಡಿರುವ ಆಕರ್ಷಕ ಪ್ರಕ್ರಿಯೆಯಾಗಿದೆ. 1 ಬಿಲಿಯನ್ ಇಯರ್ಸ್ ಇಂದ ಫಾರ್ಮ್ ಆಗುತ್ತಿರುವಂತಹ ಒಂದು ಪ್ರಕ್ರಿಯೆ. ಈ ಕ್ಲಾಸಿನಲ್ಲಿ ನಾವು ಈ ಭೂಮಿಯು ಅಭಿವೃದ್ಧಿಯಲ್ಲಿನ ಪ್ರಮುಖ ಹಂತಗಳನ್ನು ಅನ್ವೇಷಿಸುತ್ತದೆ. ಅದರ ಆದಿಸ್ವರೂಪದ ಆರಂಭದಿಂದ ವಾತಾವರಣ ಮತ್ತು ಜಲಗೋಳದ ಹೊರಹೊಮ್ಮುವಿಕೆಯವರೆಗೂ, ಅಂದರೆ ಮೊದಲಿಗೆ ಅದೇನು ಒಂದು ಚೆಂಡಾಗಿತ್ತು, ಆ ಚೆಂಡಿನಿಂದ ಹೇಗೆ ಜಲ ಮತ್ತು ಅಟ್ಮಾಸ್ಫಿಯರ್ ಫಾರ್ಮ್ ಆಗಿ ಒಂದು ಸುಂದರವಾದ ಜೀವವಿರುವ ಒಂದು ಜಾಗವಾಗಿ ಹೇಗೆ ಪರಿವರ್ತನೆಯಾಯಿತು ಅನ್ನೋದನ್ನ ಈ ಲೆಕ್ಚರ್ ಅಲ್ಲಿ ನಾವು ತಿಳ್ಕೊಂತೀವಿ. ಮತ್ತು ಇದಕ್ಕೆ ಒಂದು ಕ್ರೂಷಿಯಲ್ ರೋಲ್ ಏನು ಅಂದ್ರೆ ಫೋಟೋಸಿಂಥಸಿಸ್ ಒಂದು ಕ್ರೂಷಿಯಲ್ ರೋಲ್ ಇದೆ ಭೂಮಿ ಈ ರೀತಿ ಆಗೋದಕ್ಕೆ. ಭೂಮಿಯನ್ನ ಬಿಟ್ಟು ಬೇರೆ ಪ್ಲಾನೆಟ್ಗಳೆಲ್ಲವೂ ಈ ಕ್ರಸ್ಟ್ ಫಾರ್ಮ್ ಅಲ್ಲಿ ಏನಿದೆಯೋ ಅಲ್ಲಿ ಅಷ್ಟೇ ಉಳಿದಿದೆ. ಭೂಮಿ ಮಾತ್ರ ಹೈಡ್ರೋಸ್ಫಿಯರ್ ಮತ್ತು ಅಟ್ಮಾಸ್ಫಿಯರ್ ಗಳನ್ನು ಒಳಗೊಂಡಂತೆ ಇವೆಲ್ಲವನ್ನೂ ಸೇರಿ ಈಗ ಒಂದು ಈ ರೀತಿಯಾಗಿ ಫಾರ್ಮ್ ಆಗಿದೆ ಅಂತ ಹೇಳಬಹುದು. ಮೊದಲನೆಯದಾಗಿ ಎವಲ್ಯೂಷನ್ ಆಫ್ ಲಿಥೋಸ್ಫಿಯರ್. ಸೊ ನಾನು ಭೂಮಿಯಲ್ಲಿ 3 ಭಾಗಗಳು, ಒಂದು ಲಿಥೋಸ್ಫಿಯರ್, ಎರಡನೆಯ ಒಂದು ಭಾಗ ಅಟ್ಮಾಸ್ಫಿಯರ್, ಮೂರನೆಯ ಒಂದು ಭಾಗ ಹೈಡ್ರೋಸ್ಫಿಯರ್ ಅಂತ ಹೇಳ್ತೀವಿ. ಲಿಥೋಸ್ಫಿಯರ್ ಅಂದ್ರೆ ದ ಸಾಲಿಡ್ ಪಾರ್ಟ್ ಆಫ್ ದ ಅರ್ತ್, ಯಾವುದು ಸಾಲಿಡ್ ಒಳಗಡೆ ಇದೆಯೋ ಅದನ್ನ ನಾವು ಲಿಥೋಸ್ಫಿಯರ್ ಅಂತೀವಿ. ಏನಪ್ಪಾ ಅಂತ ಹೇಳಿದ್ರೆ ಭೂಮಿಯ ಬಾಷ್ಪಶೀಲ ಕರಗಿದ ಸ್ಥಿತಿಯಲ್ಲಿ, ಭೂಮಿಯು ಬಾಷ್ಪಶೀಲ ಕರಗಿದ ಸ್ಥಿತಿಯಲ್ಲಿ ಅಂದರೆ ವೊಲಟೈಲು ಹಾಗೂ ಮೋಲ್ಟರ್ನ್ ಸ್ಟೇಟಿನಲ್ಲಿ ಪ್ರಾರಂಭವಾಯಿತು. ಅದು ಹಾಗೆ ಸ್ಟಾರ್ಟ್ ಆಯಿತು. ಸೊ ಒಂದು ಎಂಟೈರ್ ಕರಗಿದ ರೀತಿಯಲ್ಲಿ ಸ್ಟಾರ್ಟ್ ಆಗಿ ಡೆನ್ಸಿಟಿ ಡಿಫರೆನ್ಸಿಯೇಷನ್ ಆಯಿತು. ಅಂದರೆ ಕಬ್ಬಿಣ ಮತ್ತು ನಿಕ್ಕಲ್ ನಂತಹ ದಟ್ಟವಾದ ವಸ್ತುಗಳು ಮಧ್ಯಕ್ಕೆ ಮುಳುಗಿದವು. ಸೊ ಇಲ್ಲಿ ನೋಡಬಹುದು ನೀವು, ಇದರ ಮಧ್ಯದಲ್ಲಿ ಕಬ್ಬಿಣ ಮತ್ತು ನಿಕಲ್ ನಂತಹವು ಮಧ್ಯಕ್ಕೆ ಮುಳುಗಿದವು. ಆದರೆ ಹಗುರವಾದ ಅಂಶಗಳು ಮೇಲಕ್ಕೆ ಬಂದವು. ಯಾವುದು ಹಗುರವಾದ ಅಂಶಗಳಿದೆವೋ ಅವೆಲ್ಲವೂ ಮೇಲಕ್ಕೆ ಬಂದವು. ಉದಾಹರಣೆಗೆ ಒಂದು ವೆಸಲ್ ಅನ್ನ ತಗೊಳ್ಳಿ. ಆ ವೆಸಲಿನಲ್ಲಿ ಎಲ್ಲ ಮೆಟೀರಿಯಲ್ಸ್, ಎಲ್ಲ ಬೇರೆ ಬೇರೆ ಸಾಂದ್ರತೆ ಇರುವ ಮಟೀರಿಯಲ್ಸ್ ಅನ್ನ ಹಾಕಿದಾಗ ದಟ್ಟವಾದ ಮೆಟೀರಿಯಲ್ಸ್ ಎಲ್ಲ ಕೆಳಗಡೆ ಸೆಟಲ್ ಡೌನ್ ಆಗುತ್ತೆ ಹಾಗೂ ಲೈಟರ್ ಮೆಟೀರಿಯಲ್ಸ್ ಎಲ್ಲ ಮೇಲ್ಗಡೆ ಫ್ಲೋಟ್ ಆಗುತ್ತೆ. ಅದೇ ರೀತಿಯಾಗಿ ಭೂಮಿಯು ಕೂಡ ಎಲ್ಲ ದಟ್ಟ ಸಾಂದ್ರತೆ ಇರುವ ಮಟೀರಿಯಲ್ಸು, ಐರನ್ ಆಗಿರ್ಬೋದು, ನಿಕಲ್ ಆಗಿರ್ಬೋದು, ಇವೆಲ್ಲವೂ ಕೆಳಗಡೆ ಸೆಟಲ್ ಡೌನ್ ಆಗಿದೆ ಮತ್ತು ಕಡಿಮೆ ಸಾಂದ್ರತೆ ಇರುವ ಮಟೀರಿಯಲ್ಸ್ ಎಲ್ಲವೂ ಮೇಲಗಡೆ ಇದೆ. ಸೊ ಇದನ್ನ ನಾವು ಡಿಫರೆನ್ಸಿಯೇಷನ್ ಅಂತ ಕರೀತೀವಿ.
ಅದಾದ ಮೇಲೆ ಈ ತರದ ಒಂದು ಡಿಫರೆನ್ಸಿಯೇಷನ್ ಆದ ಮೇಲೆ ಕಾಲಾನಂತರವಾಗಿ ಭೂಮಿಯು ತಣ್ಣಗಾಯಿತು ಮತ್ತು ವಸ್ತುಗಳು ಘನೀಕರಿಸಲ್ಪಟ್ಟವು, ದಟ್ ಈಸ್ ಕಂಡೆನ್ಸ್ಡ್ ಅಂಡ್ ಸಾಲಿಡಿಫೈಡ್. ಓಕೆ, ಫಾರ್ಮಿಂಗ್ ದ ಸಾಲಿಡ್ ಕ್ರಸ್ಟ್. ಕ್ರಸ್ಟ್ ಅನ್ನುವುದೇನಿದೆಯೋ ಅದು ಒಂದು ಸಾಲಿಡ್ ಫಾರ್ಮ್ ಆಗಿ ಒಳಗಡೆಯಿಂದ ಹೀಗೆ ಸಾಲಿಡಿಫೈ ಹಾಕೊಂಡು ಬಂದಿದೆ. ಇದು ಲಿಥೋಸ್ಫಿಯರಿನ ಫಾರ್ಮೇಶನ್ ಅಂತ ಹೇಳ್ತೀವಿ. ಲಿಥೋಸ್ಫಿಯರು ಹೀಗೆ ಆಗಿದೆ. ಮೊದಲಿಗೆ ಇರುವ ಪಾರ್ಟ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಪ್ರೈಮಾರ್ಡಿಯಲ್ ಸ್ಟೇಜ್ ಅಂತ ಕರಿತೀವಿ. ಅದಾದ ಮೇಲೆ ಡಿಫರೆನ್ಸಿಯೇಷನ್. ಪ್ರೈಮಾರ್ಡಿಯಲ್ ಸ್ಟೇಜಿನಲ್ಲಿ ಯಾವ ಯಾವ ಮಟೀರಿಯಲ್ಸ್ ಇದ್ದವು ಅಂತ ಕೇಳುವ ಪ್ರಿಲಿಮ್ಸ್ ಅಲ್ಲಿ ಬರುವ ಪ್ರಶ್ನೆಯೂ ಇದೆ. ಒಂದು ನಾವು ಆಗ್ಲೇ ಹೇಳ್ದಂಗೆ ಐರನ್ ಮತ್ತು ನಿಕ್ಕಲ್ ನಂತಹ. ಮತ್ತು ಕಡಿಮೆ ಗಾತ್ರದ ಮಟೀರಿಯಲ್ಸ್ ಯಾವುದು? ಅದು ಯಾವುದು ಕಡಿಮೆ ಗಾತ್ರದ ಮಟೀರಿಯಲ್ಸ್ ಅಂತ ಕೇಳಿದರೆ ಆಕ್ಸಿಜನ್, ಸಿಲಿಕಾನ್, ಅಲ್ಯೂಮಿನಿಯಂ, ಪೊಟ್ಯಾಷಿಯಂ, ಸೋಡಿಯಂ ಮತ್ತು ಕ್ಯಾಲ್ಸಿಯಂ. ಸೊ ಇವೆಲ್ಲವೂ ಏನಿದೆ ಆಮ್ಲಜನಕ, ಸಿಲಿಕಾನ್, ಅಲ್ಯೂಮಿನಿಯಂ, ಪೊಟ್ಯಾಷಿಯಂ, ಸೋಡಿಯಂ ಮತ್ತು ಕ್ಯಾಲ್ಸಿಯಂ ನಂತಹ ಹಗುರವಾದ ಅಂಶಗಳು ಮೇಲಕ್ಕೆ ಬಂದವು. ಅದೆಲ್ಲ ಕ್ರಸ್ಟ್ ಮತ್ತು ಮ್ಯಾಂಟಲ್ ಕಡೆಗೆ ಬಂದವು ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ಸಾಂದ್ರತೆಯ ಒಂದು ಹೆಚ್ಚು ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯವರೆಗೂ ಹೋಗುವಂತಹ ಒಂದು ಮಾರ್ಗ ಏನಿದೆ ಇದನ್ನ ನಾವು ಡಿಫರೆನ್ಸಿಯೇಷನ್ ಅಂತ ಕರಿತೀವಿ. ದ ಪ್ರಾಸೆಸ್ ಆಫ್ ಡಿಫರೆನ್ಸಿಯೇಷನ್ ಈಸ್ ರಿಲೇಟೆಡ್ ಟು ಅಂತ ಪ್ರಿಲಿಮ್ಸ್ ನಲ್ಲಿ ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಆರ್ the process of differentiation means arrangement of earth's material from inner core to outer core, inner core to crust on the in decreasing order of density. ಅಂದ್ರೆ ಕಡಿಮೆ ಆಗುತ್ತಿರುವ ಡೆನ್ಸಿಟಿಯ ಒಂದಿಗೆ ಅಸೆಂಬಲ್ ಆಗೋದು ಏನು ಡಿಫರೆನ್ಸಿಯೇಷನ್ ಅಂದ್ರೆ. ಅಂಡ್ ಫೈನಲಿ ಇವತ್ತು ನಮಗೆ ಗೊತ್ತಿರುವಂತಹ ಒಂದು ಸಾಲಿಡ್ ಕ್ರಸ್ಟ್ ಏನಿದೆ ಅದು ಕೂಲ್ ಮತ್ತೆ ಸಾಲಿಡಿಫೈ ಆಯಿತು. ಆದರೆ ಇಷ್ಟಾದ ಮಾತ್ರಕ್ಕೆ ಭೂಮಿಯ ಮೇಲೆ ಜೀವವೊಂದು ಬರುವ ಸಾಧ್ಯತೆ ಇರುವುದಿಲ್ಲ. ಯಾಕೆ ಅಂದರೆ ಎಲ್ಲ ಪ್ಲಾನೆಟ್ಸಿನಲ್ಲಿ ಇದೇ ಆಗಿರುತ್ತೆ, ರೈಟ್? ಆದರೆ ಭೂಮಿಯ ಮೇಲೆ ಜೀವ ಹುಟ್ಟುವುದಕ್ಕೆ ಕಾರಣವೇನು ಅಂತ ಕೇಳಿದರೆ ಎವಲ್ಯೂಷನ್ ಆಫ್ ಅಟ್ಮಾಸ್ಫಿಯರ್ ಮತ್ತು ಹೈಡ್ರೋಸ್ಫಿಯರ್. ಹೀಗಾದ ಮೇಲೆ ಕ್ರಸ್ಟ್ ಏನು ಫಾರ್ಮ್ ಆಗಿದೆ, ಅದಾದ ಮೇಲೆ ಒಂದು ಪ್ರಾಥಮಿಕವಾಗಿ ಹೈಡ್ರೋಜನ್ ಮತ್ತು ಹೀಲಿಯಂನಿಂದ ಕೂಡಿದ ಭೂಮಿಯ ಆರಂಭಿಕ ವಾತಾವರಣವು ತೀವ್ರವಾದ ಸೌರ ಮಾರುತಗಳಿಂದ ದೂರವಾಯಿತು. ಸೊ ಇದೇನು ಒಂದು ಭೂಮಿಯ ಮೇಲೆ ಹೈಡ್ರೋಜನ್ ಮತ್ತು ಹೀಲಿಯಂ ಏನು ಅಟ್ಮಾಸ್ಫಿಯರ್ ಅಲ್ಲಿ ಇತ್ತು ಅದನ್ನ ನಾವು ಲಾಸ್ ಆಫ್ ಪ್ರೈಮಾರ್ಡಿಯಲ್ ಟೆಂಪರೇಚರ್ ಅಂತ ಕರಿತೀವಿ. ಸೊ ಮೊದಲನೆಯಾಗಿ ಇದ್ದಂತಹ ಒಂದು ಸಿಂಪಲ್ ಆಗಿರುವಂತಹ ಒಂದು ಅಟ್ಮಾಸ್ಫಿಯರಿನ ಭಾಗ ಸೂರ್ಯನ ಒಂದು ತೀವ್ರವಾದ ಇದಕ್ಕೆ ಸನ್ನಿನ ವಿಂಡ್ಸಿಗೆ, ಸೋಲಾರ್ ವಿಂಡ್ಸಿಗೆ, ತೀವ್ರವಾದ ಸೌರ ಮಾರುತಗಳಿಗೆ ಆ ಮೊದಲಿಗೆ ಇದ್ದಂತಹ ಹೈಡ್ರೋಜನ್ ಮತ್ತು ಹೀಲಿಯಂನಿಂದ ಕೂಡಿದ ಒಂದು ಗೋಳವು ಅದನ್ನ ತಳ್ಳಿ ಹಾಕಿತು. ಸೊ ಅದಾದ ಮೇಲೆ ಅದನ್ನ ನಾವು ಲಾಸ್ ಆಫ್ ಪ್ರೈಮಾರ್ಡಿಯಲ್ ಆದ ಮೇಲೆ ಒಳಗಡೆಯಿಂದ ಬಂದಿತ್ತು ಕಾಂಟ್ರಿಬ್ಯೂಷನ್ ಫ್ರಮ್ ಹಾಟ್ ಇಂಟೀರಿಯರ್. ಸೊ ಎಲ್ಲಿಂದನೂ ಹೊರಗಡೆಯಿಂದ ಬಂದು ಆದಂತಹ ವಾತಾವರಣ ಆಗಲಿ ಹೈಡ್ರೋಸ್ಫಿಯರ್ ಆಗಲಿ ಅಲ್ಲ. ಭೂಮಿಯು ತಣ್ಣಗಾಗುತ್ತಿದ್ದಂತೆ ಅನಿಲಗಳು ಮತ್ತು ನೀರಿನ ಆವಿಯು ಬಿಸಿಯಾದ ಒಳಭಾಗದಿಂದ ಬಿಡುಗಡೆಯಾಯಿತು ಅಂತ ಹೇಳ್ತಾ ಇದ್ದಾರೆ. ಸೊ ಕಡಿಮೆ ಆಮ್ಲಜನಕದೊಂದಿಗೆ ನೀರಿನ ಆವಿ, ಸಾರಜನಕ, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಮತ್ತು ಅಮೋನಿಯಾದ ಆರಂಭಿಕ ವಾತಾವರಣವು ರೂಪುಗೊಂಡಿತು. ಸೊ ಈ ಎಲ್ಲ ಗ್ಯಾಸಸ್ ಅರ್ತ್ ಕೂಲ್ ಆಗುತ್ತಿದ್ದಂತೆ ನಾವಾಗ್ಲೇ ನೋಡಿದ್ವಿ ಲಾಸ್ಟ್ ಪಾರ್ಟ್ ಆಫ್ ಲಿಥೋಸ್ಫಿಯರ್ ಅಲ್ಲಿ ಏನಾಯ್ತು ಅಂದ್ರೆ ಒಂದು ಕೂಲ್ ಆಗಕ್ ಸ್ಟಾರ್ಟ್ ಆದಾಗ ಅದ್ರ ಒಳಗಡೆ ಇರುವ ಗ್ಯಾಸಸ್ ಎಮಿಟ್ ಆಗುತ್ತೆ. ಆ ಗ್ಯಾಸಸ್ ಅಲ್ಲಿ ಒಂದು ಪಾರ್ಟ್ ಯಾವುದು ಅಂದ್ರೆ ಒಂದು ಬೇರೆ ಗ್ಯಾಸಸ್, ಇನ್ನೊಂದು ವಾಟರ್ ವೇಪರ್. ಅದಲ್ಲದೆ
ಈ ಎರಡರಿಂದ ಅರ್ಲಿ ಅಟ್ಮಾಸ್ಫಿಯರ್ ಯಾವುದರಲ್ಲಿ ಆ ಒಳಗಡೆಯಿಂದ ಭೂಮಿಯಿಂದ ಬರುತ್ತಿರುವಂತಹದರಲ್ಲಿ ಅಟ್ಮಾಸ್ಫಿಯರ್ ಅಲ್ಲಿ ವಾಟರ್ ವೇಪರ್ ಇರುತ್ತೆ, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ಅಮೋನಿಯಾ ಮತ್ತು ಒಂದು ಕೊಂಚ ಆಕ್ಸಿಜನ್ ಇನಿಷಿಯಲ್ ಅಟ್ಮಾಸ್ಫಿಯರ್ ಅಲ್ಲಿ ಭೂಮಿಯ ಒಳಗಿನಿಂದ ಬರುವಂತಹ ಒಂದು ಜಾಗದಲ್ಲಿ ಇರುತ್ತದೆ. ಆದರೆ ಇಷ್ಟಾದ ಮಾತ್ರಕ್ಕೆ ನಮಗೆ ಜೀವ ಒಂದು ಭೂಮಿಯ ಮೇಲೆ ಹುಟ್ಟುವ ಸಾಧ್ಯತೆ ಇರುವುದಿಲ್ಲ. ಇನ್ನೇನು ಬೇಕು ಅಂದರೆ ಮುಖ್ಯವಾಗಿ ಬೇಕಾಗಿರುವುದು ಫೋಟೋಸಿಂಥಸಿಸ್. ಸೊ ಸುಮಾರು 2 ರಿಂದ 3 ಸಾವಿರ ದಶಲಕ್ಷ ವರ್ಷಗಳ ಹಿಂದೆ, ದಟ್ ಈಸ್ 2500 to 3000 million years ago, ಪ್ರಾರಂಭವಾದ ದ್ಯುತಿಸಂಶ್ಲೇಷಣೆಯು ದ್ಯುತಿಸಂಶ್ಲೇಷಣೆಯ ಪ್ರಕ್ರಿಯೆಯು ಕ್ರಮೇಣ ಸಾಗರಗಳನ್ನು ಆಮ್ಲಜನಕದೊಂದಿಗೆ ಸ್ಯಾಚುರೇಟ್ ಮಾಡಿತು. ಸೊ ಓಷನ್ನಿನಲ್ಲಿ ಏನು ಫೋಟೋಸಿಂಥಸಿಸ್ ಆಯಿತೋ ಆ ಫೋಟೋಸಿಂಥಸಿಸ್ ಸಾಗರವನ್ನು ಆಕ್ಸಿಜನ್ ಇಂದ ಕಂಪ್ಲೀಟ್ಲಿ ಸ್ಯಾಚುರೇಟ್ ಮಾಡಿಬಿಡ್ತು. ಅಂದರೆ ಯಾವುದೋ ಒಂದು ಭರಣಿ ಇದೆ ಅಂತ ಇಟ್ಕೊಳ್ಳಿ, ಆ ಭರಣಿಯಲ್ಲಿ ನೀರೇನಿದೆ ಆಕ್ಸಿಜನ್ ನಿಂದ ಸ್ಯಾಚುರೇಟ್ ಆದ ಮೇಲೆ ಆ ಆಕ್ಸಿಜನ್ನು ಅಲ್ಲಿಂದ ಹೊರಗಡೆ ಬರಲು ಸ್ಟಾರ್ಟ್ ಆಗಿತು. ಸೊ ಈ ಭರಣಿ ಅಂತ ನಾವೇನು ವೆಸಲ್ ಅಂತೀವೋ ಆ ವೆಸಲ್ ನಲ್ಲಿ ಇರುವ ನೀರೇ ಹೈಡ್ರೋಸ್ಫಿಯರ್. ಓಕೆ, ಆ ಹೈಡ್ರೋಸ್ಫಿಯರ್ ಇಂದ ಹೊರಗಡೆ ಬಂದಂತಹ ಆಕ್ಸಿಜನ್ ಏನಿದೆ ಓಟು, ಅದು ನಮಗೆ ಅಟ್ಮಾಸ್ಫಿಯರ್ ಆಗತ್ತೆ, ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಆಗತ್ತೆ. ಓಕೆ, ಸೊ ಅದು ನಮಗೆ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಗ್ರಾಜುವಲಿ ಸ್ಯಾಚುರೇಟೆಡ್ ವಿತ್ ಆಕ್ಸಿಜನ್ ಬಿಗ್ಯಾನ್ ಟು ಫ್ಲಡ್ ದ ಅಟ್ಮಾಸ್ಫಿಯರ್. ನಾನು ಆಗ್ಲೇ ಹೇಳ್ದಂಗೆ ಒಂದು ಗಾಜಿನ ನೀರಿನಲ್ಲಿರುವಂತಹ ಆಕ್ಸಿಜನ್ನು ಹೊರಗಡೆ ಬಂದ ತಕ್ಷಣ ಅಟ್ಮಾಸ್ಫಿಯರ್ ನಲ್ಲಿ ಇರುವಂತಹ ಆಕ್ಸಿಜನ್ ಆಗತ್ತೆ. ಆ ಅಟ್ಮಾಸ್ಫಿಯರ್ ನಲ್ಲಿರುವಂತಹ ಆಕ್ಸಿಜನ್ನು ಹಿಂದೆ ವಾತಾವರಣವನ್ನು ಪ್ರವಾಹ ಮಾಡಲು ಪ್ರಾರಂಭಿಸಿತು. ಸೊ ಫ್ಲಡ್ ದ ಅಟ್ಮಾಸ್ಫಿಯರ್. ಈಗ ನಮಗೆ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ಆಕ್ಸಿಜನ್, ಹೈಡ್ರೋಸ್ಫಿಯರ್ ಅಲ್ಲಿ ಫೋಟೋಸಿಂಥಸಿಸ್ ಮತ್ತು ಆಕ್ಸಿಜನ್ ಫಾರ್ಮ್ ಆಗಿದೆ. ಇದರೊಂದಿಗೆ ನಮ್ಮ ಎವಲ್ಯೂಷನ್ ಆಫ್ ಅಟ್ಮಾಸ್ಫಿಯರ್ ಅಂಡ್ ಹೈಡ್ರೋಸ್ಫಿಯರ್ ಆಗತ್ತೆ. ಸೊ 1 ಲಿಥೋಸ್ಫಿಯರ್ ಆಯ್ತು, 2 ಹೈಡ್ರೋಸ್ಫಿಯರ್ ಆಯ್ತು, 3 ನಮಗೆ ಅಟ್ಮಾಸ್ಫಿಯರ್ ಆಗಿದೆ. ಸೊ ಇದಾದ ಬಳಿಕ ನಾವು ಒಂದು ಸಮರೈಸ್ ಮಾಡಬೇಕು ಅಂದ್ರೆ ಮೊದಲು ಪ್ರೈಮಾರ್ಡಿಯಲ್ ಅಟ್ಮಾಸ್ಫಿಯರಿನ ಫೇಸು. ಯಾಕಂದ್ರೆ ನಮ್ಗೆ ಮ್ಯಾಚ್ ದ ಫಾಲೋಯಿಂಗ್ ಸ್ಟೇಜಸ್ ಆಫ್ ಅರ್ತ್ ಅಟ್ಮಾಸ್ಫಿಯರ್ ಪ್ರಿಲಿಮ್ಸ್ ಅಲ್ಲಿ ಬರುವಂತಹ ಪ್ರಶ್ನೆ 1, 2, 3 ಮತ್ತು 4 ಅಂತ ಕೇಳಿದರೆ ಯಾವುದು ಫಸ್ಟ್ ಬಂದಿದ್ದು, ಯಾವ್ದಾದ್ಮೇಲೆ ಬಂದಿದ್ದು, ಯಾವ್ದಾದ್ಮೇಲೆ ಅಂತ ಕೇಳಿದರೆ ಮೊದಲನೆಯದಾಗಿ ಪ್ರೈಮಾರ್ಡಿಯಲ್ ಅಟ್ಮಾಸ್ಫಿಯರ್ ಅಂದರೆ ಹೈಡ್ರೋಜನ್ ಮತ್ತು ಹೀಲಿಯಂ ನಿಂದ ಕೂಡಿದ ಅಟ್ಮಾಸ್ಫಿಯರು. ಆದರೆ ಅದನ್ನು ಒಂದು ಇಂಟೆನ್ಸ್ ಸೋಲಾರ್ ವಿಂಡಿನಿಂದ ಅದು ಕಳೆದು ಹೋಗುತ್ತದೆ. ಸೊ ಎರಡನೆಯದಾಗಿ ಲಾಸ್ ಸ್ಟ್ರಿಪ್ಪಿಂಗ್ ಬೈ ಸೋಲಾರ್ ವಿಂಡ್ಸ್, ಅದರಿಂದ ಹೋಗುತ್ತದೆ. ಮೂರನೆಯದು ಕಾಂಟ್ರಿಬ್ಯೂಷನ್ ಫ್ರಮ್ ಇನ್ನರ್, ಒಳಗಡೆಯಿಂದ ಗ್ಯಾಸಸ್ ಮತ್ತು ವಾಟರ್ ವೇಪರ್ ಹೊರಗಡೆ ಬರುತ್ತದೆ. ರಿಲೀಸ್ ಫ್ರಮ್ ದ ಇಂಟೀರಿಯರ್, ಅರ್ಲಿ ಅಟ್ಮಾಸ್ಫಿಯರ್ ಫಾರ್ಮ್ ಆಗುತ್ತೆ ಇದರಿಂದ. ಅಂಡ್ ಕಡೆಯದಾಗಿ ರೈಸ್ ಆಫ್ ಆಕ್ಸಿಜನ್, ನಾಲ್ಕನೆಯ ಒಂದು ಭಾಗ ರೈಸ್ ಆಫ್ ಆಕ್ಸಿಜನ್, ಸಾಗರದಿಂದ ಹೊರಗೆ ಬಂದಂತಹ ಆಕ್ಸಿಜನ್ ವಿಚ್ ಬಿಗ್ಯಾನ್ ಟು ಫ್ಲಡ್ ದ ಅಟ್ಮಾಸ್ಫಿಯರ್. ಸೊ ಇದಿಷ್ಟು ಶೇಪಿಂಗ್ ಆಫ್ ಅರ್ತ್ ಅಟ್ಮಾಸ್ಫಿಯರ್ ಅಲ್ಲಿ ನಾವು ನೋಡತಕ್ಕದ್ದು. ಸೊ ಪ್ರಿಲಿಮ್ಸಿನ ಪ್ರಶ್ನೆಗಳಲ್ಲಿ ನಮ್ಗೆ ಬರಬಹುದಾದಂತಹ ಪ್ರಶ್ನೆ ಏನು ಅಂದ್ರೆ ಅರೇಂಜ್ ದೀಸ್ ಇನ್ ದ ಆರ್ಡರ್ ಆಫ್ ದೇರ್ ಫಾರ್ಮೇಶನ್, ಅಥವಾ ವಾಟ್ ವೇರ್ ದ ಎಲಿಮೆಂಟ್ಸ್ ದಟ್ ವೇರ್ ದೇರ್ ಇನ್ ಪ್ರೈಮಾರ್ಡಿಯಲ್ ಅಟ್ಮಾಸ್ಫಿಯರ್, ಎಲಿಮೆಂಟ್ಸ್ ದಟ್ ವೇರ್ ದೇರ್ ಇನ್ ಅರ್ತ್ಸ್, ಎಲಿಮೆಂಟ್ಸ್ ದಟ್ ಕೇಮ್ ಫ್ರಮ್ ಅರ್ತ್ಸ್ ಇಂಟೀರಿಯರ್, ಮತ್ತು ಆಕ್ಸಿಜನ್ ಎಮರ್ಜ್ಡ್ ಔಟ್ ಆಫ್, ಹೇಗೆ ಆಕ್ಸಿಜನ್ ಅಟ್ಮಾಸ್ಫಿಯರ್ ನಲ್ಲಿ ಬಂತು ಅಂತ ಕೇಳಿದಾಗ ನೋ ಲೈಫ್ ಕೇಮ್, ಆಕ್ಸಿಜನ್ ಕೇಮ್ ಔಟ್ ಆಫ್ ಲೈಫ್ ಆನ್ ಅಟ್ಮಾಸ್ಫಿಯರ್ ಅಲ್ಲ, ಓಷನ್ ಸ್ಯಾಚುರೇಟ್ ಆದ್ದರಿಂದ ಅಟ್ಮಾಸ್ಫಿಯರ್, ಓಷನ್ ನಲ್ಲಿ ಆಕ್ಸಿಜನ್ ಸ್ಯಾಚುರೇಟ್ ಆದ್ದರಿಂದ ಅಟ್ಮಾಸ್ಫಿಯರ್ಗೆ ಆಕ್ಸಿಜನ್ ಬರುತ್ತದೆ. ಸೊ ಈ ಹೆಡ್ಡಿಂಗ್ ನಲ್ಲಿ ನಾವು ಅಟ್ಮಾಸ್ಫಿಯರ್ ಹೇಗೆ ಶೇಪ್ ಆಯಿತು ಅಂತ ತಿಳ್ಕೊಂಡಿದೀವಿ. ಹಿಂದಿನ ಹೆಡ್ಡಿಂಗಿನಲ್ಲಿ ನಾವು ಹೈಡ್ರೋಸ್ಫಿಯರ್ ಮತ್ತು ಅಟ್ಮಾಸ್ಫಿಯರ್ ಇಂದ ಒಂದು ಟ್ರಾನ್ಸಿಷನ್ ಅನ್ನ ನೋಡಿದೀವಿ. ಮೊದಲನೆಯ ಭಾಗದಲ್ಲಿ ಲಿಥೋಸ್ಫಿಯರ್ ಹೇಗೆ ಆಯಿತು, ಬೇರೆ ಬೇರೆ ಕೋರಿನಲ್ಲಿ ಏನಿದೆ
ಕ್ರಸ್ಟ್, ಇನ್ನರ್ ಮ್ಯಾಂಟಲ್ ಅಲ್ಲಿ ಏನಿದೆ, ಔಟರ್ ಮ್ಯಾಂಟಲ್ ಅಲ್ಲಿ ಏನಿದೆ, ಹಾಗೂ ಕ್ರಸ್ಟಿನಲ್ಲಿ ಏನಿದೆ, ಇವೆಲ್ಲವನ್ನು ನಾವು ನೋಡಿದೀವಿ. ಸೊ ಮುಂದಿನ ಭಾಗದಲ್ಲಿ ಯಾವ ಯಾವ ಟೈಮ್ ಲೈನಿನಲ್ಲಿ ಏನಾಯಿತು ಅಂದರೆ ಎಮರ್ಜೆನ್ಸ್ ಆಫ್ ಓಷನ್ಸ್ ಮತ್ತು ಲೈಫ್, ಯಾವ ಟೈಮಿನಲ್ಲಿ ಓಷನ್ ಬಂತು, ಯಾವ ಟೈಮಿನಲ್ಲಿ ಜೀವಬಂಧು ಬಂದಿತು, ಇವೆಲ್ಲವನ್ನು ನಾವು ನೋಡಬಹುದು. ಹೇಗೆ ಅಂತ ಅಂದರೆ ಓಷನ್ಸ್, ಸಾಗರಗಳು ಸುಮಾರು 4,000 ಮಿಲಿಯನ್ ಇಯರ್ಸ್, ವರ್ಷಗಳಷ್ಟು ಹಳೆಯವು ಎಂದು ಅಂದಾಜಿಸಲಾಗಿದೆ. ದಟ್ ಈಸ್ 4 ಬಿಲಿಯನ್ ಇಯರ್ಸ್ ಅಗೋ ಸಾಗರಗಳು ಬಂದವು. ಮತ್ತೆ ಲೈಫ್ ಯಾವಾಗ ಬಂದಿತು ಸಾಗರದಲ್ಲಿ ಅಂತ ಕೇಳಿದರೆ 3,800 ದಶಲಕ್ಷ ವರ್ಷಗಳ ಹಿಂದೆ, ದಟ್ ಈಸ್ 3.8 ಬಿಲಿಯನ್ ಇಯರ್ಸ್ ಅಗೋ ಅಂತ ಹೇಳ್ತಾರೆ. ಫೋಟೋಸಿಂಥಸಿಸ್, ಪ್ರಾಸೆಸ್ ಆಫ್ ಫೋಟೋಸಿಂಥಸಿಸ್ 2,500ರಿಂದ 3,000, ದ್ಯುತಿ ಸಂಶ್ಲೇಷಣೆಯ ಪ್ರಕ್ರಿಯೆಯು ಸುಮಾರು 2,500ರಿಂದ 3,000 ಮಿಲಿಯನ್ ಅಥವಾ 2.5 to 3 ಬಿಲಿಯನ್ ಇಯರ್ಸ್ ಅಂತ ಏನಿದೆ ಈ ಹಿಂದೆ ಪ್ರಾರಂಭವಾಯಿತು. ಕ್ರಮೇಣ ಸಾಗರವನ್ನು ಆಮ್ಲಜನಕದೊಂದಿಗೆ ಸ್ಯಾಚುರೇಟ್ ಮಾಡಿತು. ಅಂಡ್ ಕಡೆಯದಾಗಿ oxygen produced by photosynthesis began to flood atmosphere around 2,000 ಮಿಲಿಯನ್ ಇಯರ್ಸ್ ago. 2 ಬಿಲಿಯನ್ ವರ್ಷಗಳ ಹಿಂದೆ ಆಕ್ಸಿಜನ್ನು ಅಟ್ಮಾಸ್ಫಿಯರಿಗೆ ಬಂದಿತು. KAS ಪ್ರಿಲಿಮ್ಸಿನಲ್ಲಿ ಡೇಟಾ ಮತ್ತು ಫ್ಯಾಕ್ಟ್ಸ್ಗೆ ಈಕ್ವಲ್ ಇಂಪಾರ್ಟೆನ್ಸ್ ಇರುತ್ತೆ. ನಾವು ಈ ಟೈಮ್ ಲೈನಿನಲ್ಲಿ ಈ 4 ಬಿಲಿಯನ್ ವರ್ಷಗಳಿಂದ 2 ಬಿಲಿಯನ್ಗೆ 2 ಬಿಲಿಯನ್ ವರ್ಷಗಳ ಗ್ಯಾಪ್ ಇದೆ. ಸೊ ಇದು 4 ಬಿಲಿಯನ್ ಇಯರ್ಸ್ ಇಂದ ಇಲ್ಲಿ 2 ಬಿಲಿಯನ್ ಇಯರ್ಸ್ ವರೆಗೂ 2 ಬಿಲಿಯನ್ ವರ್ಷಗಳ ಗ್ಯಾಪ್ ಇದೆ. ಈ ಗ್ಯಾಪ್ ಏನಿದೆಯೋ ಅದನ್ನ ನಾವು ಈ ಟೈಮ್ ಲೈನ್ಸಿನ ಒಂದು ಟ್ರೆಂಡ್ ಅನ್ನ ನೆನಪಿನಲ್ಲಿ ಇಟ್ಟುಕೊಂಡಿರಬೇಕು, ಯಾಕಂದ್ರೆ ಅದು ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪಾರ್ಟ್ ಏನು ಅಂತ ಕೇಳಿದರೆ ಥಿಯರೀಸ್ ಬಗ್ಗೆ. ಹೇಗೆ ಪ್ಲಾನೆಟ್ಸ್ ಫಾರ್ಮ್ ಆಯಿತು, ಈ ಹೇಗೆ ನಾವು ಅರ್ತ್ ಫಾರ್ಮ್ ಆಗಿದೆಯೋ ಹಾಗೆ ಪ್ಲಾನೆಟ್ಸ್ ಎಲ್ಲವೂ ಹೇಗೆ ಫಾರ್ಮ್ ಆದವು, ಅರ್ತ್ ಹೇಗೆ ಫಾರ್ಮ್ ಆದವು ಅಂತ ಬೇರೆ ಬೇರೆಯವರು ಥಿಯರೀಸ್ ಅನ್ನ ಕೊಟ್ಟಿದ್ದಾರೆ. KAS 2020ರ ಪ್ರಿಲಿಮ್ಸಿನಲ್ಲಿಯೂ ಥಿಯರೀಸ್ ಬಗ್ಗೆ ಒಂದು ಕ್ವಶನ್ ಬಂದಿದೆ. ಸೊ ಯಾಕೆ ಅಂತ ಕೇಳಿದರೆ ಈ ಥಿಯರೀಸ್ ಏನಿದೆ ಅಲ್ಲ, ಇದು ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ಕೊಟ್ಟಿರ್ತಾರೆ. ಆದ್ರೆ ಫೈನಲಿ ಒಬ್ಬರ ಥಿಯರಿಯನ್ನ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂತಾರೆ, ಹೌದು ಇದೇ ಮೋಸ್ಟ್ ಲಾಜಿಕಲ್ ಥಿಯರಿ ಅಂತ. ಸೊ ಈಗ 1796ನಲ್ಲಿ ಇಮ್ಯಾನ್ಯುಯಲ್ ಕಾಂತ್ ಮತ್ತು ಲ್ಯಾಪ್ಲೇಸ್ ಅವರು ಏನ್ ಹೇಳಿದರು, ಯುವ ಸೂರ್ಯನಿಗೆ ಸಂಬಂಧಿಸಿದ ವಸ್ತುಗಳ ತಿರುಗುವ ಮೋಡದಿಂದ ಗ್ರಹಗಳು ರೂಪುಗೊಂಡಿವೆ ಎಂದು ಪ್ರಸ್ತಾಪಿಸಲಾಗಿದೆ. ದಟ್ ಈಸ್, ಒಂದು ಯಂಗ್ ಸನ್ ಇದೆ, ಅವನ ಯಂಗ್ ಸನ್ನಿನ ಸುತ್ತ ಒಂದು ರೊಟೇಟಿಂಗ್ ಕ್ಲೌಡ್ಸ್, ಆ ರೊಟೇಟಿಂಗ್ ಕ್ಲೌಡ್ಸಿನ ಮಟೀರಿಯಲ್ ಏನಿದೆ ಆ ಮಟೀರಿಯಲ್ನಿಂದ ಪ್ಲಾನೆಟ್ಸ್ ಫಾರ್ಮ್ ಆಯಿತು, ಗ್ರಹಗಳು ಆ ಮಟೀರಿಯಲ್ ನಿಂದ ಫಾರ್ಮ್ ಆದವು ಅಂತ ಹೇಳ್ತಾ ಇದ್ದಾರೆ. ಸಂಬಂಧಿಸಿದ ವಸ್ತುಗಳು ತಿರುಗುವ ಮೋಡದಿಂದ ಗ್ರಹಗಳು ರೂಪುಗೊಂಡವು. ಇದನ್ನ ಯಾರು ಹೇಳಿದ್ದು ಅಂದ್ರೆ ಕಾಂತ್ ಮತ್ತು ಲ್ಯಾಪ್ಲೇಸ್ ಅವರು ಇದನ್ನು ಹೇಳಿದರು. ಅದಾದ ಮೇಲೆ ಬಂದಂತಹ ಥಿಯರಿ ಯಾವುದು, ಎರಡನೆಯ ಥಿಯರಿ ಅಂದ್ರೆ ಕ್ಯಾಂಬರ್ಲೇನ್ ಅಂಡ್ ಮೌಲ್ಟನ್ ಅನ್ನುವ ಥಿಯರಿ. ಸೊ ಅವ್ರೇನ್ ಹೇಳಿದರು ಅಂದರೆ ಸೂರ್ಯ ನಮ್ಮಲ್ಲಿರುವ ಸೂರ್ಯ ಇತ್ತು, ಆದ್ರೆ ಸೂರ್ಯನ ಹತ್ತಿರವಾಗಿ ಇನ್ನೊಂದು ಸ್ಟಾರ್ ಬಂದಿತು ಅಂತ. ಅಲೆದಾಡುವ ನಕ್ಷತ್ರವು ಸೂರ್ಯನನ್ನು ಸಮೀಪಿಸುತ್ತದೆ ಎಂದು ಸೂಚಿಸಲಾಗಿದೆ. ಸೊ ಒಂದು ವ್ಯಾಂಡರಿಂಗ್ ಸ್ಟಾರ್ ಸೂರ್ಯನ ಹತ್ರ ಬಂದಾಗ ಏನಾಗುತ್ತೆ ಅಂದ್ರೆ ಒಂದು ಸಿಗಾರ್ ಶೇಪ್ಡ್ ಆದಂತಹ ಒಂದು ಕ್ಲೌಡ್ ಡಸ್ಟ್ ಫಾರ್ಮ್ ಆಗುತ್ತೆ. ವಸ್ತುವಿನ ವಿಸ್ತರಣೆಯನ್ನು ಸೂರ್ಯನಿಂದ ಬೇರ್ಪಡಿಸಿತು. ದಟ್ ಈಸ್ ಮೆಟೀರಿಯಲ್ ಸಪರೇಟೆಡ್ ಫ್ರಮ್ ದ ಅರ್ತ್. ಸೊ ಈ ಪಾರ್ಟ್ ಏನಿದೆ ಅದು ಸೂರ್ಯನಿಂದ ಬೇರ್ಪಡುತ್ತೆ. ಸೂರ್ಯ ಇಲ್ಲಿರುವಾಗ ಈ ತರ ಬೇರ್ಪಡುತ್ತೆ. ಆ ಬೇರ್ಪಟ್ಟಿರುವ ಭಾಗಗಳಲ್ಲಿ ಬೇರೆ ಬೇರೆ ಪ್ಲಾನೆಟ್ಸ್ ಫಾರ್ಮ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ವಿಚ್ ದೆನ್ ಕಂಡೆನ್ಸ್ಡ್ ಇಂಟು ಡಿಫ್ರೆಂಟ್ ಪ್ಲಾನೆಟ್ಸ್. ಸೊ ಇವೆಲ್ಲವೂ ಡಿಫ್ರೆಂಟ್ ಪ್ಲಾನೆಟ್ಸ್ ಆಗಿ ಕಂಡೆನ್ಸ್ ಆಯಿತು ಅಂತ
ಕ್ಯಾಂಬರ್ಲೈನ್ ಮತ್ತು ಮೌಲ್ಟನ್ನಿನ ಥಿಯರಿ. ಮೂರನೆಯ ಒಂದು ಥಿಯರಿ ಏನು ಅಂದ್ರೆ ಗ್ರಹಗಳ ರಚನೆಯ ಸೂರ್ಯನಿಗೆ ಒಳನಾಡಿ ಅಥವಾ ಬೈನರಿ ಸಿದ್ಧಾಂತಗಳು ಬೆಂಬಲಿತವಾಗಿದೆ. ದಟ್ ಈಸ್ ಕಂಪ್ಯಾನಿಯನ್ ಟು ಸನ್ ಆರ್ ಬೈನರಿ ಥಿಯರೀಸ್ ಆಫ್ ಪ್ಲಾನೆಟರಿ ಫಾರ್ಮೇಶನ್ ಅನ್ನ ಕೊಟ್ಟದ್ದು ಜೇಮ್ಸ್ ಜಾನ್ಸ್ ಹಾಗೂ ಸರ್ ಹೆರಾಲ್ಡ್ ಜೆಫ್ರಿ ಅವರು ಕೊಟ್ಟಂತದ್ದು. ಅಂಡ್ ಫೈನಲಿ ಲಾಸ್ಟ್ ಥಿಯರಿ ಯಾವುದು ಮೋಸ್ಟ್ ಅಕ್ಸೆಪ್ಟೆಡ್ ಥಿಯರಿ ಯಾವುದು ಅಂದ್ರೆ ಆಟೋ ಸ್ಕಿಮಿಡ್ಸ್ ಅಂಡ್ ಕಾರ್ಲ್ ವಿಸ್ಕಾರ್ ಅವರು ಕೊಟ್ಟಂತಹ ಥಿಯರಿ ಯಾವುದು ಅಂದ್ರೆ ಸೂರ್ಯನನ್ನು ಹೈಡ್ರೋಜನ್, ಹೀಲಿಯಂ ಮತ್ತು ಧೂಳಿನ ಕಣಗಳು ಸೌರನಿಹಾರಿಕ ಸುತ್ತುವರೆದಿದೆ. ದಟ್ ಈಸ್ ಸನ್ ವಾಸ್ ಸರೌಂಡೆಡ್ ಬೈ ಅ ಸೋಲಾರ್ ನೆಬ್ಯುಲಾ ಆಫ್ ಹೈಡ್ರೋಜನ್, ಹೀಲಿಯಂ ಅಂಡ್ ಡಸ್ಟ್ ಪಾರ್ಟಿಕಲ್ಸ್. ಸೂರ್ಯನ ಸುತ್ತ ಇಲ್ಲಿ ಹೇಳಿದ್ದು ಒಂದು ಕ್ಲೌಡ್ ಮಟೀರಿಯಲ್ ಅಂತ, ಅದನ್ನೇ ಇವ್ರು ಇಲ್ಲಿ ಹೇಳ್ತಾ ಇದ್ದಾರೆ ಸೋಲಾರ್ ನೆಬ್ಯುಲಾ ಒಂದಿತ್ತು ಅದರ ಸುತ್ತ. ಆ ನೆಬ್ಯುಲಾ ಅಲ್ಲಿ ಹೈಡ್ರೋಜನ್ನು, ಹೀಲಿಯಮ್ಮು ಮತ್ತು ಡಸ್ಟ್ ಪಾರ್ಟಿಕಲ್ಸ್ ಇತ್ತು. ಈ ಎಲ್ಲಾ ಪಾರ್ಟಿಕಲ್ಸ್ ಸೂರ್ಯನ ಸುತ್ತ ಇದ್ದಿದ್ದು ಆಮೇಲೆ ಅದು ಬೇರ್ಪಟ್ಟು ಬೇರೆ ಒಂದು ನಮ್ಮ ಪ್ಲಾನೆಟ್ಸ್ ಆಗಿ ಅವು ಆಕ್ರಿಗೇಟ್ ಗ್ರಹಗಳಲ್ಲಿ ಸೇರಿಕೊಳ್ಳುತ್ತವೆ, ಅದು ಕ್ರಮೇಣ ಗ್ರಹಗಳಲ್ಲಿ ಸೇರಿಕೊಳ್ಳುತ್ತದೆ ಅನ್ನುವ ಥಿಯರಿಯನ್ನ ಆಟೋ ಸ್ಕಿಮಿಡ್ಸ್ ಅಂಡ್ ಕಾರ್ಲ್ ವೈಸ್ಕಾರ್ ಅವರು ಕೊಟ್ಟದ್ದಂತು. ಸೊ ನಾವು KS 2020 ನೋಡಿರುವ ಹಾಗೆ ಥಿಯರೀಸ್ ಗಳ ಪ್ರಶ್ನೆ ಬರ್ತಾ ಇದೆ. ಹಾಗಾಗಿ ಥಿಯರೀಸ್ ಗಳನ್ನ ನಾವು ಒಂದು ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಆಟೋ ಸ್ಕಿಮಿಡ್ಸ್ ಏನ್ ಹೇಳಿದ್ರು, ಕಾರ್ಲ್ ವೈಸ್ಕಾರ್ ಏನ್ ಹೇಳಿದ್ರು, ಕ್ಯಾಂಬರ್ಲೈನ್ ಏನ್ ಹೇಳಿದ್ರು, ಮತ್ತು ಇಮ್ಯಾನ್ಯುಯಲ್ ಕಾಂತ್ ಅಂಡ್ ಲ್ಯಾಪ್ಲೇಸ್ ಏನ್ ಹೇಳಿದರು, ಜೇಮ್ಸ್ ಜಾನ್ಸ್ ಏನ್ ಹೇಳಿದರು, ಅಂಡ್ ಹೆರಾಲ್ಡ್ ಜೆಫ್ರಿ ಅವರು ಏನ್ ಹೇಳಿದರು ಅಂತ ಇವೆಲ್ಲವೂ ಥಿಯರೀಸ್. ಇಷ್ಟು ಭೂಮಿಯು ಫಾರ್ಮ್ ಆಗಿತ್ತು. ಆದರೆ ಸಂಕ್ಷಿಪ್ತವಾಗಿ ನಾವು ಇಡೀ ಬ್ರಹ್ಮಾಂಡವು ಹೇಗೆ ಫಾರ್ಮ್ ಆಯಿತು ಅಂತ ಕೇಳಿದರೆ, ದ ಒರಿಜಿನ್ ಆಫ್ ದ ಯೂನಿವರ್ಸ್ ಅಂದರೆ ಈ ಬ್ರಹ್ಮಾಂಡದ ಮೂಲವು ಮಹಾನ್ ಆಕರ್ಷಣೆ ಮತ್ತು ನಡೆಯುತ್ತಿರುವ ವೈಜ್ಞಾನಿಕ ತನಿಖೆಯ ವಿಷಯವಾಗಿದೆ. ಒಂದು ವೈಜ್ಞಾನಿಕ ವಿಷಯ ಅದು. ಸೊ ಯಾವಾಗಲೂ ನಾವು ನೋಡಬಹುದಾದಂತಹ ಒಂದು ಆಕರ್ಷಣೀಯ ವಿಷಯ ಇದು. ನಮಗೆ ತಿಳಿದಿರುವಂತೆ ಬ್ರಹ್ಮಾಂಡದ ಬೆಳವಣಿಗೆಯನ್ನು ವಿವರಿಸಲು ಸಹಾಯ ಮಾಡುವ ಹಲವಾರು ಪ್ರಮುಖ ವಾದಗಳು ಮತ್ತು ಹಂತಗಳಿವೆ. ಹೇಗಪ್ಪ ಈ ಯೂನಿವರ್ಸ್ ಫಾರ್ಮ್ ಆಯಿತು ಅಂತ ಕೇಳುವುದರ ಪಾರ್ಟಿನಲ್ಲಿ ಇವೆಲ್ಲವೂ ಇರುತ್ತದೆ. ಇಟ್ ಈಸ್ ಅ ಟಾಪಿಕ್ ಆಫ್ ಗ್ರೇಟ್ ಫ್ಯಾಸಿನೇಷನ್. ಸೊ ನಾವು ಭಾರತದಲ್ಲಿ ಅಂತಲ್ಲ, ವಿಶ್ವದಾದ್ಯಂತ ಎಲ್ಲರೂ ಒಂದು ಹೇಗೆ ಈ ಯೂನಿವರ್ಸ್ ಫಾರ್ಮ್ ಆಯಿತು ಅಂತ ಏನಿದೆಯೋ ಅದನ್ನ ಬಹಳ ಒಂದು ಇಂಟ್ರೆಸ್ಟ್ ಇಂದ ಸಂಶೋಧನೆ ಮಾಡುವಂತಹ ವಿಷಯ. ಅದರಲ್ಲಿ ಅಕ್ಸೆಪ್ಟೆಡ್ ಸ್ಟೇಜ್ ಏನು ಯೂನಿವರ್ಸಿನ ಡೆವಲಪ್ಮೆಂಟ್ ಅಂತ ಅಂದ್ರೆ, ಫಸ್ಟ್ ಒಂದು ಟೈನಿ ಬಾಲ್. ಓಕೆ, ಇಡೀ ವಿಶ್ವವು ಒಂದು ಫಸ್ಟ್ ಅಲ್ಲಿ ಒಂದು ಟೈನಿ ಬಾಲ್ ಆಗಿರುತ್ತೆ. ಈ ಬಾಲಿನಲ್ಲಿ ಒಂದು ಇನ್ಫೈನೈಟ್ ಎನರ್ಜಿ ಇರುವಂತ ಒಂದು ಬಾಲ್ ಆಗಿರುತ್ತೆ. ಓಕೆ, ಆ ಬಾಲ್ ದ ಯೂನಿವರ್ಸ್ ಬಿಗ್ಯಾನ್ ಆಸ್ ಎ ಸಿಂಗ್ಯುಲರ್ ಇನ್ಫಿನಿಟೆಸಿಮಲ್ ಅಮೌಂಟ್ ಆಫ್ ಇಮ್ಮೆನ್ಸ್ ಟೆಂಪರೇಚರ್ ಮತ್ತು ಡೆನ್ಸಿಟಿ. ಒಂದು ಹೈ ಟೆಂಪರೇಚರು, ಹೈ ಡೆನ್ಸಿಟಿ. ಯಾಕಂದ್ರೆ ಒಂದು ಬಾಲಿನಲ್ಲಿ ಇಷ್ಟು ದೊಡ್ಡ ಎನರ್ಜಿ, ಇನ್ಫೈನೈಟ್ ಎನರ್ಜಿ ಇರುವಂತಹ ಒಂದು ಬಾಲಿನಲ್ಲಿ ಡೆಫಿನೆಟ್ಲಿ ಅಷ್ಟು ಟೆಂಪರೇಚರು ಮತ್ತು ಡೆನ್ಸಿಟಿ ಇದ್ದೇ ಇರುತ್ತದೆ. ಆ ಡೆನ್ಸಿಟಿ ಏನಿದೆ, ಬಿಗ್ಯಾನ್ ಆಸ್ ಎ ಸಿಂಗ್ಯುಲರ್ ಎಲಿಮೆಂಟ್, ಅದು ಒಂದು ದಿನ ಒಂದು ಬಿಗ್ ಬ್ಯಾಂಗ್ ಆಗಿ ಎಕ್ಸ್ಪ್ಲೋಡ್ ಆಗುತ್ತೆ. ಆ ಇನ್ಫೈನೈಟ್ ಎನರ್ಜಿ ಇರುವಂತಹ ಒಂದು ಪಾಯಿಂಟ್ ಏನಿದೆ, this tiny ball exploded, converting energy, some of its energy into matter. So ಈ ಇನ್ಫೈನೈಟ್ ಎನರ್ಜಿಯಲ್ಲಿ ಒಂದು ಸ್ಮಾಲ್ ಪಾರ್ಟು ಮ್ಯಾಟರ್ ಆಗತ್ತೆ. ಇಲ್ಲಿ ಒಂದು ಸ್ಮಾಲ್ ಪಾರ್ಟ್ ಹೇಳ್ತೀನಿ. E is equal to mc² ಅಲ್ಲಿ ಎನರ್ಜಿ ಏನಿದೆ, ಮಾಸ್ ಅಂದ್ರೆ ಎಷ್ಟು ಮ್ಯಾಟರ್ ಫಾರ್ಮ್ ಎನರ್ಜಿ ಮತ್ತು ಮಾಸಿಗೆ ಈಕ್ವಲೆನ್ಸ್ ಅನ್ನ ಕೊಟ್ಟಿರುವಂತದ್ದು. ಎನರ್ಜಿ ಅನ್ನುವುದು ಮಾಸ್ ಇಂಟು c², ದಟ್ ಈಸ್ ಲೈಟ್ ಆಫ್ ದ ಸ್ಪೀಡಿನ ಸ್ಕ್ವಯರ್ ಆಗಿರುತ್ತೆ ಅಂತ. ಇದು ಯಾವಾಗ ಆಗಿದ್ದು ಅಂದ್ರೆ 13.7 ಶತಕೋಟಿ ವರ್ಷಗಳ ಹಿಂದೆ. ನೆನಪಿನಲ್ಲಿಟ್ಕೊಳ್ಳಿ, KPSCಯಲ್ಲಿ ನಾವು ಡೇಟಾವನ್ನು ನೋಡ್ತಾ ಇರಬೇಕು, ಯಾವಾಗ ಏನು ಫಾರ್ಮ್ ಆಯಿತು ಅಂತ.
ಸೊ 13.7 ಬಿಲಿಯನ್ ಇಯರ್ಸ್ ಅಗೋ ಈ ಒಂದು ಪಾಯಿಂಟ್ ಆಫ್ ಮಾಸ್ ಏನಿದೆ ಅದು ಎಕ್ಸ್ಪ್ಲೋಡ್ ಆಗಿ ನಮ್ಗೆ ಎನರ್ಜಿ ಮ್ಯಾಟರ್ ಆಗಿ ಕನ್ವರ್ಟ್ ಆಗತ್ತೆ. ತದನಂತರ ಅಟಾಮಿಕ್ ಫಾರ್ಮೇಶನ್ ಇದಾದ ಕೇವಲ 3 ನಿಮಿಷದಲ್ಲಿ, ಮೊದಲ 3 ನಿಮಿಷದಲ್ಲಿ ಮೊದಲ ಸ್ಥಿರ ಪರಮಾಣು ರೂಪುಗೊಳ್ಳಲು ಬ್ರಹ್ಮಾಂಡವು ಸಾಕಷ್ಟು ತಂಪಾಗುತ್ತದೆ. ಸೊ ಹ್ಯಾಸ್ ಕೂಲ್ಡ್ ಇನಫ್, ದ ಯೂನಿವರ್ಸ್ ಕೂಲ್ಡ್ ಇನಫ್ ಫಾರ್ ದ ಫಸ್ಟ್ ಸ್ಟೇಬಲ್ ಅಟಮ್ ಟು ಫಾರ್ಮ್. ಸೊ 3 ನಿಮಿಷದಲ್ಲಿ ಕೂಲ್ ಆದ ಮೇಲೆ ಅಟಮ್ ಒಂದು ಫಾರ್ಮ್ ಆಗುತ್ತೆ, ದಟ್ ಈಸ್ ಮ್ಯಾಟರ್. ಅದಾದ ಮೇಲೆ 3 lakh years later, the temperature dropped to 4.5 ಗೆ ಇಳಿಯಿತು. 3 ಲಕ್ಷ ವರ್ಷಗಳ ನಂತರ, 3 ಲಕ್ಷ ವರ್ಷ ಇದಾಗಿ 3 ಲಕ್ಷ ವರ್ಷ ಆದ್ಮೇಲೆ ಟೆಂಪರೇಚರ್ ಎಷ್ಟು ಹೈ ಇತ್ತೋ ಅದು ಕಡಿಮೆ ಎಕ್ಸ್ಪ್ಯಾಂಡ್ ಆಗ್ತಾ ಇದ್ದಂಗೆ ಟೆಂಪರೇಚರ್ ಡ್ರಾಪ್ ಆಗ್ತಾ ಇರುತ್ತೆ. ಈ ಡ್ರಾಪ್ ಆಫ್ ಟೆಂಪರೇಚರ್ ಏನಿದೆ 4500 ಕೆಲ್ವಿನ್ನಿಗೆ ಇಳಿಯಿತು 3 ಲಕ್ಷ ವರ್ಷಗಳ ನಂತರ. ಮತ್ತು ಬ್ರಹ್ಮಾಂಡವು ಪಾರದರ್ಶಕವಾಯಿತು, ದಟ್ ಈಸ್ ಇಟ್ ಬಿಕೇಮ್ ಟ್ರಾನ್ಸ್ಪರೆಂಟ್ ಅಂತ ಹೇಳ್ತಾ ಇದ್ದಾರೆ. ಇದು ಸ್ಟೇಜಸ್ ಆಫ್ ಯೂನಿವರ್ಸ್ ಡೆವಲಪ್ಮೆಂಟ್. ಸೊ ಬಿಗ್ ಬ್ಯಾಂಗ್ ಆದ ಟೈಮು, ಅಟಮ್ಸ್ ಫಾರ್ಮ್ ಆದ ಟೈಮು, ಫೈನಲಿ ಟೆಂಪರೇಚರ್ ಎಷ್ಟಕ್ಕೆ ಇಳಿಯಿತು, ಇದು ಇಷ್ಟಕ್ಕೆ ಮುಂಚೆ ಬಂದಂತಹ ಟೈನಿ ಬಾಲ್. ರೀಸೆಂಟ್ಲಿ ಒಂದು ಪ್ರಶ್ನೆ ಬಂದಿತ್ತು, ಈ ಸಣ್ಣದಾದ ಇನ್ಫೈನೈಟ್ ಎನರ್ಜಿ 0 ಮಾಸ್ ಇರುವಂತಹ ಪಾಯಿಂಟ್ ಇಂದ ಬರುವಂತಹ ಒಂದು ಯೂನಿವರ್ಸ್ಗೆ ಏನಂತ ಕರೀತಾರೆ ಅಂತಂದ್ರೆ ಸಿಂಗ್ಯುಲಾರಿಟಿ ಅಂತ ಕರೀತಾರೆ. ಕನ್ನಡದಲ್ಲಿ ಏಕತ್ವ ಅಂತ ಹೇಳ್ತೀವಿ. ಸೊ ದಿಸ್ ಯೂನಿವರ್ಸ್ ಬಿಗ್ಯಾನ್ ಆಸ್ ಎ ಸಿಂಗ್ಯುಲರ್ ಇನ್ಫೈನೈಟೆಸಿಮಲ್ ಅಮೌಂಟ್ ಆಫ್ ಇಮ್ಮೆನ್ಸ್ ಟೆಂಪರೇಚರ್ ಅಂಡ್ ಡೆನ್ಸಿಟಿ. ಆಲ್ ರೈಟ್. ಸೊ ಈ ಸ್ಟೇಜಸ್ ಆಫ್ ಯೂನಿವರ್ಸ್ ಡೆವಲಪ್ಮೆಂಟ್ ಆದ ಮೇಲೆ ನಾವಾಗ್ಲೇ ನೋಡಿದ್ವಿ ಎಕ್ಸ್ಪ್ಯಾನ್ಷನ್ ಏನಿದೆ ಕಂಟಿನ್ಯೂ ಆಗ್ತಾ ಇದೆ ಅದಾದ್ಮೇಲೆ. ಸೊ ಎಕ್ಸ್ಪ್ಯಾನ್ಷನ್ ಹೇಗೆ ಗೊತ್ತಾಗ್ತಾ ಇದೆ ಅಂದ್ರೆ ಗ್ಯಾಲಕ್ಸಿ ಮಧ್ಯಗಳ ಎಷ್ಟು ಗ್ಯಾಲಕ್ಸಿಗಳಿದೆಯೋ ಅದರ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ಗಳು ಎವ್ರಿ ಡೇ ನಾವು ಇನ್ಕ್ರೀಸ್ ಆಗ್ತಾ ಇದೆ. ಹೇಗ್ ಗೊತ್ತಾಗುತ್ತೆ ಅಂದ್ರೆ ಲೈಟ್, ಅದರಿಂದ ಬರುವಂತಹ ಲೈಟ್ ಅನ್ನ ನಾವು ಟ್ರ್ಯಾಕ್ ಮಾಡಿದಾಗ ನಮಗೆ ಗೊತ್ತಾಗುತ್ತದೆ. ಬ್ರಹ್ಮಾಂಡದ ವಿಸ್ತರಣೆಯು ಗ್ಯಾಲಕ್ಸಿಗಳ ನಡುವಿನ ಹೆಚ್ಚುತ್ತಿರುವ ಅಂತರದಿಂದ ಸಾಕ್ಷಿಯಾಗಿದೆ. ಸೊ ಹೆಚ್ಚುತ್ತಿರುವ ಅಂತರದಿಂದ ಅದು ಸಾಕ್ಷಿಯಾಗುತ್ತೆ ಬ್ರಹ್ಮಾಂಡದ ವಿಸ್ತರಣೆ. ಅದಾದ ಮೇಲೆ ಬಿಗ್ ಬ್ಯಾಂಗ್ ನಂತರದ ಮೊದಲ ಸೆಕೆಂಡುಗಳಲ್ಲಿ ಬ್ರಹ್ಮಾಂಡವು ತ್ವರಿತ ವಿಸ್ತರಣೆಯ ಅವಧಿಗೆ ಒಳಗಾಯಿತು. ರ್ಯಾಪಿಡ್ ಎಕ್ಸ್ಪ್ಯಾನ್ಷನ್ ಫಸ್ಟ್ ಫ್ಯೂ ಸೆಕೆಂಡ್ಸ್ನಲ್ಲಿ ಆಗಿದ್ದು, ಬಟ್ ಇವಾಗ ಕಂಟಿನ್ಯೂಡ್ ಎಕ್ಸ್ಪ್ಯಾನ್ಷನ್. ಕಾಲಾನಂತರದಲ್ಲಿ ಮತ್ತಷ್ಟು ದೂರ ಸರಿಯುವುದರೊಂದಿಗೆ ಬ್ರಹ್ಮಾಂಡವು ವಿಸ್ತರಿಸುವುದನ್ನು ಮತ್ತು ತಂಪಾಗುವುದು ಕಂಟಿನ್ಯೂ ಆಗ್ತಾ ಇದೆ. ಸೊ ಆನ್ ಗೋಯಿಂಗ್ ಎಕ್ಸ್ಪ್ಯಾನ್ಷನ್ ಇದೆ. ಫಸ್ಟ್ ಒಂದು ರ್ಯಾಪಿಡ್ ಎಕ್ಸ್ಪ್ಯಾನ್ಷನ್, ಹ್ಯೂಜ್ ರ್ಯಾಪಿಡ್ ಎಕ್ಸ್ಪ್ಯಾನ್ಷನ್, ಅದಾದ ಮೇಲೆ ಆನ್ ಗೋಯಿಂಗ್ ಎಕ್ಸ್ಪ್ಯಾನ್ಷನ್. ಸೊ ಕಂಟಿನ್ಯೂಸ್ ಎಕ್ಸ್ಪ್ಯಾನ್ಷನ್ ಅಂತೂ ಆಗ್ತಾನೆ ಇದೆ ಅನ್ನೋದನ್ನ ನಾವು ಯೂನಿವರ್ಸಿನ ಬಗ್ಗೆ ತಿಳ್ಕೋಬಹುದು. ತದನಂತರ ಬರುವ ಪಾರ್ಟಿನಲ್ಲಿ ನಾನಾಗ್ಲೇ ಹೇಳ್ದಂಗೆ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ನಾವು ಇದನ್ನು ತಿಳ್ಕೋಬೇಕು. ಏನಪ್ಪಾ ಅಂತ ಅಂದರೆ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಂತ ಕೆಲವುದಿದೆ. ಯಾವುದು ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಂದ್ರೆ ಮೊದಲ 4 ಪ್ಲಾನೆಟ್ಗಳೇನಿದೆ ಅದನ್ನು ನಾವು ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಂತ ಕರಿತೀವಿ. ದಟ್ ಈಸ್ ಮರ್ಕ್ಯೂರಿ, ವೀನಸ್, ಅರ್ತ್ ಹಾಗೂ ಮಾರ್ಸ್. ಅದಾದ ಮೇಲೆ ಬರುವಂತಹ ಪ್ಲಾನೆಟ್ಸ್ ಅನ್ನ ಜೋವಿಯನ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಟೆರೆಸ್ಟ್ರಿಯನ್ ಪ್ಲಾನೆಟ್ಗಳು ಹೇಗೆ ಫಾರ್ಮ್ ಆದವು ಅಂತ ಕೇಳಿದರೆ ಪ್ರಾಕ್ಸಿಮಿಟಿ ಟು ದ ಸ್ಟಾರ್, ಮುಖ್ಯ ನಕ್ಷತ್ರದ ಸಮೀಪದಲ್ಲಿ ಭೂಮಿಯ ಗ್ರಹಗಳು ರೂಪುಗೊಂಡವು. ಅಲ್ಲಿ ಅನಿಲಗಳು ಘನಕಣಗಳಾಗಿ ಘನೀಕರಿಸಲು ತುಂಬಾ ಬೆಚ್ಚಗಿರುತ್ತದೆ. ಸೊ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸು ಸೂರ್ಯನ ಬಹಳ ಹತ್ತಿರ ಇರೋದ್ರಿಂದ, ಸೊ ಇದನ್ನ ನೀವಿಲ್ಲಿ ನೋಡಬಹುದು. ಇಲ್ಲಿ ಒಂದು ಸೂರ್ಯ ಇದೆ, ಸೂರ್ಯನ ಒಂದು ವಿಸ್ತೃತೆಯಲ್ಲಿ ನಮ್ಗೆ ಒಂದು ಪ್ಲಾನೆಟ್ಸ್ ಕಾಣ್ತಾ ಇದ್ದಾವೆ, ರೈಟ್. ಸೊ ಇದು ಸೂರ್ಯನ ಸುತ್ತ ಹತ್ತಿರದಲ್ಲಿಯೇ ನಾವು ಅರ್ತ್ ಅನ್ನ ನೋಡಬಹುದು. ಕ್ಲೋಸ್ ಆಗಿರುವುದರಿಂದ, ಭೂಮಿಗೆ ಕ್ಲೋಸ್ ಆಗಿರುವುದರಿಂದ ಬಹಳ ಟೆಂಪರೇಚರ್ ಹೈ ಇರುತ್ತೆ ಮತ್ತು ಇಟ್ ಈಸ್ ಟೂ ವಾರ್ಮ್ ಫಾರ್ ಗ್ಯಾಸಸ್ ಟು ಕಂಡೆನ್ಸ್ ಇನ್ ಟು ಸಾಲಿಡ್ ಮಟೀರಿಯಲ್ಸ್. ಸೊ
ತುಂಬಾ ಟೆಂಪರೇಚರ್ ಹೈ ಇರೋದ್ರಿಂದ ಗ್ಯಾಸಸ್ ಸಾಲಿಡ್ ಆಗಿ ಕನ್ವರ್ಟ್ ಆಗೋದಿಲ್ಲ. ಮತ್ತೆ ಹಾಗಾದ್ರೆ ಏನು ಹೇಗೆ ಸಾಲಿಡ್ ಫಾರ್ಮ್ ಆಗುತ್ತೆ ಅಂತ ಕೇಳಿದರೆ, ಈ ಗ್ಯಾಸಸ್ ಸೋಲಾರ್ ವಿಂಡಿನ ಎಫೆಕ್ಟಿನಿಂದ, ಸೊ ಇಲ್ಲಿ ಇರುವಂತಹ ಗ್ಯಾಸಸ್ ಏನಿದೆ ಅದು ಸೋಲಾರ್ ವಿಂಡಿನ ಎಫೆಕ್ಟಿನಿಂದ ಅದು ವಾಶ್ ಔಟ್ ಆಗತ್ತೆ. ಸೊ ದ ಇಂಟೆನ್ಸ್ ಸೋಲಾರ್ ವಿಂಡ್ಸ್ ಬ್ಲೂ ಆಫ್ ಲಾಟ್ಸ್ ಆಫ್ ಗ್ಯಾಸಸ್ ಅಂಡ್ ಡಸ್ಟ್ ಫ್ರಮ್ ದ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಮೇಲ್ಗಡೆಯಿಂದ ಆ ಡಸ್ಟ್ ಅನ್ನ ಬ್ಲೋ ಆಫ್ ಮಾಡಿತು. ಗಳಿಂದ ಬಹಳಷ್ಟು ಅನಿಲಗಳು ಮತ್ತು ಧೂಳನ್ನು ಬೀಸಿದವು. ಸೊ ಇದನ್ನ ನಾವು ಈ ಅನಿಲಗಳು ಮತ್ತು ಧೂಳನ್ನು ಬೀಸಿದವು. ಹಾಗಾಗಿ ಗ್ಯಾಸಸ್ ಯಾವುದು ಕಂಡೆನ್ಸ್ ಆಗಿ ಸಾಲಿಡ್ ಆಗಿರ್ಲಿಲ್ವೋ ಅವು ಎಸ್ಕೇಪ್ ಆದವು. ಮತ್ತು ಟೆರೆಸ್ಟ್ರಿಯಲ್ ಪ್ಲಾನೆಟ್ಗಳು ಚಿಕ್ಕದಾಗಿರುತ್ತವೆ. ಕಡಿಮೆ ಗುರುತ್ವಾಕರ್ಷಣೆಯಿಂದ ತಪ್ಪಿಸಿಕೊಳ್ಳಲು ಅನಿಲಗಳು ಹಿಡಿದಿಡಲು ಸಾಧ್ಯವಾಗಲಿಲ್ಲ. ಸೊ ಪ್ಲಾನೆಟ್ಸ್ ಸ್ಮಾಲ್ ಆಗಿದ್ದು ಈ ಹೋಗುತ್ತಿರುವ ಗ್ಯಾಸಸ್ ಯಾವ್ದು ಸೋಲಾರ್ ವಿಂಡ್ಸ್ ಇಂದ ಎಸ್ಕೇಪ್ ಆಗ್ತಿರುವ ಗ್ಯಾಸಸ್ ಏನಿದೆ ಅಲ್ಲ, ಆ ಗ್ಯಾಸಸ್ ಹೋಗ್ತಿದ್ರು. ಈ ಪ್ಲಾನೆಟ್ಸ್ ಚಿಕ್ಕ ಪ್ಲಾನೆಟ್ಸಿನಲ್ಲಿ ಗ್ರಾವಿಟಿ ಕೂಡ ಚಿಕ್ಕದು. ಸೊ ಗ್ರಾವಿಟಿ ಚಿಕ್ಕದಾದ್ದರಿಂದ ಹೋಗುತ್ತಿರುವ ಗ್ಯಾಸಸ್ ಅನ್ನ ಹಿಡಿಯಲು ಅದಕ್ಕೆ ಗ್ರಾವಿಟಿಯ ಪವರ್ ಇರಲಿಲ್ಲ, ರೈಟ್. ಸೊ ಆ ಗ್ರಾವಿಟಿಯ ಪವರು ಕಡಿಮೆ ಮತ್ತು ಹೋಗುತ್ತಿರುವ ಗ್ಯಾಸಸ್ ಅದರ ಪಾಡಿಗೆ ಅದು ಸೋಲಾರ್ ವಿಂಡ್ಸ್ ನಿಂದ ಹೋಗ್ತಾ ಇದೆ. ಹಾಗಾಗಿ ಈ ಪ್ಲಾನೆಟ್ಸ್ ಏನಿದೆ ಸಾಲಿಡ್ ಪ್ಲಾನೆಟ್ಸ್ ಆಗಿ ಕನ್ವರ್ಟ್ ಆಗತ್ತೆ. ಯಾವುದು ಅಂದ್ರೆ ಮೊದಲ 4 ಪ್ಲಾನೆಟ್ಗಳು. ತದನಂತರದಲ್ಲಿ ಜೋವಿಯನ್ ಪ್ಲಾನೆಟ್ಸ್ ಹೇಗೆ ಫಾರ್ಮ್ ಆದವು ಅಂತ ಕೇಳಿದರೆ, 4 ಗ್ಯಾಸ್ ಜೈಂಟ್ಸ್ ಅನ್ನ ನಾವು ಜೋವಿಯನ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಯಾವುದು ಅಂತ ಕೇಳಿದರೆ ಜುಪಿಟರ್, ಸ್ಯಾಟರ್ನ್, ಯುರಾನಸ್, ನೆಪ್ಟ್ಯೂನ್ ಅನ್ನ ನಾವು ಜೋವಿಯನ್ ಪ್ಲಾನೆಟ್ಸ್ ಅಂತೀವಿ. ಎಷ್ಟು ದೊಡ್ಡವು ಇದಾವೆ ಅಂದ್ರೆ ಭೂಮಿಯನ್ನ 1321 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಜುಪಿಟರ್ ಫಾರ್ಮ್ ಆಗುತ್ತೆ, ರೈಟ್. ಸೊ ಇದರಲ್ಲಿ ಹೇಗೆ ಫಾರ್ಮ್ ಆಯಿತು ಫಾರ್ಮೇಶನ್ ಆಫ್ ಜೋವಿಯನ್ ಪ್ಲಾನೆಟ್ಸ್, ದಟ್ ಈಸ್ ಜುಪಿಟರ್, ಸ್ಯಾಟರ್ನ್, ಯುರಾನಸ್ ಹಾಗೂ ಪ್ಲೂಟೋ, ಮರ್ಕ್ಯೂರಿಯನ್, ಜುಪಿಟರ್, ಸ್ಯಾಟರ್ನ್, ಯುರಾನಸ್ ಹಾಗೂ ನೆಪ್ಟ್ಯೂನ್ ಅಂತ ಕೇಳಿದರೆ, ಜೋವಿಯನ್ ಗ್ರಹಗಳು ಮುಖ್ಯ ನಕ್ಷತ್ರದಿಂದ ಮತ್ತಷ್ಟು ದೂರದಲ್ಲಿ ಸೌರ ಮಾರುತಗಳು ತೀವ್ರವಾಗಿರದ ಸ್ಥಳದಲ್ಲಿ ರೂಪುಗೊಂಡವು. ಸೊ ಮಾರ್ಸ್ ಆದ ಮೇಲೆ ನಮ್ಗೆ ಒಂದು ಹ್ಯೂಜ್ ಗ್ಯಾಪಿನ ನಂತರ ಜುಪಿಟರ್ ಬರುತ್ತೆ. ಸೊ ಇಲ್ಲಿಂದ ಸೂರ್ಯನಿಂದ ಬರುವಂತಹ ಏನು ಸೋಲಾರ್ ವಿಂಡ್ಸ್ ಏನಿದೆ ಇಲ್ಲಿ ಬರುವಷ್ಟರಲ್ಲಿ ಅದರ ಎಫೆಕ್ಟ್ ಕಡಿಮೆ ಆಗ್ಬಿಟ್ಟಿರುತ್ತೆ. ಸೊ ಯಾವಾಗ ಜೋವಿಯನ್ ಪ್ಲಾನೆಟ್ಸ್ ಹತ್ರ ಬರುವಾಗಲಿ ಅದರ ಎಫೆಕ್ಟ್ ಕಡಿಮೆ ಆಗಿರುತ್ತೋ, ಪ್ಲಾನೆಟ್ಸ್ ಫಾರ್ಮ್ ಫರ್ದರ್ ಅವೇ ಫ್ರಮ್ ದ ಮೇನ್ ಸ್ಟಾರ್ ಇನ್ ಅ ಲೊಕೇಶನ್ ವೇರ್ ಸೋಲಾರ್ ವಿಂಡ್ಸ್ ವೇರ್ ನಾಟ್ ಆಸ್ ಇಂಟೆನ್ಸ್. ಸೋಲಾರ್ ವಿಂಡ್ಸು ಅಷ್ಟು ಇಂಟೆನ್ಸ್ ಇರಲಿಲ್ಲ ಅಲ್ಲಿಂದ ಜುಪಿಟರ್ ಇಂದ ಮುಂದಗಡೆ, ಅಲ್ಲಿ ರೂಪುಗೊಂಡಿದ್ದು ನಮಗೆ ಜೋವಿಯನ್ ಪ್ಲಾನೆಟ್ಸ್. ಈ ಜೋವಿಯನ್ ಪ್ಲಾನೆಟ್ಸ್ ಏನಿದೆ ಗ್ರಹಗಳು ಹೆಚ್ಚು ದೊಡ್ಡದಾಗಿರುತ್ತವೆ. ಹೆಚ್ಚಿನ ಗುರುತ್ವಾಕರ್ಷಣೆಯ ಬಲವು ಅವುಗಳ ಅನಿಲ ವಾತಾವರಣವನ್ನು ಉಳಿಸಿಕೊಳ್ಳಲು ಅವಕಾಶ ಮಾಡಿಕೊಳ್ಳುತ್ತವೆ. ಒಂದು ಬರುತ್ತಿರುವ ಸೋಲಾರ್ ವಿಂಡ್ಸು ಇಲ್ಲಿ ಬರುವಷ್ಟರಲ್ಲಿ ಅದರ ಎಫೆಕ್ಟ್ ಕಡಿಮೆಯಾಗಿದೆ. ಪ್ಲಸ್ ಇದು ಇಷ್ಟು ದೊಡ್ಡದಾಗಿರೋದ್ರಿಂದ, ಲಾರ್ಜ್ ಸೈಜ್ ಇರೋದ್ರಿಂದ ಇದರ ಗುರುತ್ವಾಕರ್ಷಣ ಗ್ರಾವಿಟೇಷನಲ್ ಫೋರ್ಸ್ ಏನಿದೆ ಅದು ಆ ಗ್ಯಾಸಿಯಸ್ ಅಟ್ಮಾಸ್ಫಿಯರ್ ನ ಹಿಡಿದಿಟ್ಟುಕೊಂಡಿದೆ. ಎಲ್ಲಿ ನಮ್ಮ ಭೂಮಿ ಮತ್ತು ಮಾರ್ಸ್ ವರೆಗೂ ಆ ಗ್ಯಾಸಸ್ ಹೋಗ್ಬಿಡ್ತೋ ಸೋಲಾರ್ ವಿಂಡ್ಸಿನ ಕಾರಣದಿಂದ, ಜುಪಿಟರ್ನಲ್ಲಿ ಆ ಗ್ಯಾಸಿಯಸ್ ವಿಂಡ್ಸು ಹಾಗೇ ಉಳಿದುಕೊಂಡಿದೆ. ಸೊ ಜುಪಿಟರ್, ಸ್ಯಾಟರ್ನ್, ಯುರಾನಸ್ ಹಾಗೂ ನೆಪ್ಟ್ಯೂನಿನಲ್ಲಿ ಮತ್ತು ಅದರ ಸೈಜ್ ನೀವು ಇಲ್ಲಿ ನೋಡ್ತಾ ಇರಬಹುದು 1321 ಟೈಮ್ಸ್ ಅರ್ಥಿನ ಸೈಜ್ ಇರುವ ಕಾರಣದಿಂದ ಅದರ ಗ್ರಾವಿಟೇಷನಲ್ ಫೋರ್ಸ್ ಬಹಳ ದೊಡ್ಡದಾಗಿದೆ. ಸೊ ಹಾಗಾಗಿ ಅಲ್ಲಿ ಗ್ಯಾಸಿಯಸ್ ಅಟ್ಮಾಸ್ಫಿಯರ್ ಕಂಟಿನ್ಯೂ ಆಗಿದೆ. ದೆನ್ ಕಂಪ್ಯಾರಿಸನ್ ಮಾಡಿದಾಗ ಟೆರೆಸ್ಟ್ರಿಯಲ್ ಹಾಗೂ ಜೋವಿಯನ್ ನಲ್ಲಿ, ವೈ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಆರ್ ಸ್ಮಾಲ್ ಅಂಡ್ ಆರ್ ಸಾಲಿಡ್ ಇನ್ ನೇಚರ್ and Jovian planets are large and gaseous in nature.
ಅಂತ ಮೇನ್ಸ್ ಪ್ರಶ್ನೆ ಬರುವ ಸಾಧ್ಯತೆಯೂ ಇದೆ. ಹಾಗೂ ಪ್ರಿಲಿಮ್ಸಿನಲ್ಲಿ ರೀಸನ್ಸ್ ಕೇಳೋದು. ಒಂದು ಕ್ಲೋಸ್ ಪ್ರಾಕ್ಸಿಮಿಟಿ, ಇವು ದೂರದಲ್ಲಿ ಇರುತ್ತವೆ. ದಟ್ ಈಸ್ ಘನ ಅನಿಲಗಳ ಕಣಗಳಲ್ಲಾಗಿ ಸಂಗ್ರಹಿಸಲು ತುಂಬಾ ಬೆಚ್ಚಗಿರುವ ಒಂದು ಮುಖ್ಯ ನಕ್ಷತ್ರದ ಸಮೀಪದಲ್ಲಿರುತ್ತದೆ ಮತ್ತು ರೂಪುಗೊಂಡಿದೆ. ದೆನ್ ಸೆಕೆಂಡ್ ಪಾರ್ಟ್ ಅಲ್ಲಿ ಇಂಟೆನ್ಸ್ ಸೋಲಾರ್ ವಿಂಡ್ಸ್ ಬ್ಲೂ ಲಾಟ್ಸ್ ಆಫ್ ಗ್ಯಾಸಸ್ ಅಂಡ್ ಡಸ್ಟ್. ಸೊ ತೀವ್ರವಾದ ಸೌರಮಾರುತಗಳು ಬಹಳಷ್ಟು ಅನಿಲಗಳು ಮತ್ತು ಧೂಳನ್ನು ಬೀಸಿದವು. ಅದೇ ಸೌರಮಾರುತಗಳು ಅಷ್ಟು ಇಂಟೆನ್ಸ್ ಇರುವುದಿಲ್ಲ ಜೋವಿಯನ್ ಪ್ಲಾನೆಟ್ಸ್ ಅಲ್ಲಿ. ಸೊ ಇದು ಕಂಪ್ಯಾರಿಸನ್ ಅಲ್ಲಿ ಬರೀಬಹುದು. ದೆನ್ ಗ್ರಹಗಳು ಚಿಕ್ಕದಾಗಿರುತ್ತವೆ ಮತ್ತು ಅವುಗಳ ಕಡಿಮೆ ಗುರುತ್ವಾಕರ್ಷಣೆಯು ತಪ್ಪಿಸಿಕೊಳ್ಳಲು ಅನಿಲಗಳು ಹಿಡಿದಿಡಲು ಸಾಧ್ಯವಾಗುವುದಿಲ್ಲ. ಸ್ಮಾಲ್ ಪ್ಲಾನೆಟ್ಸು ಗ್ರಾವಿಟಿ ಕಡಿಮೆ, ಇಲ್ಲಿ ಲಾರ್ಜ್ ಪ್ಲಾನೆಟ್ಸು ಗ್ರಾವಿಟಿ ಜಾಸ್ತಿ, ಸೋಲಾರ್ ವಿಂಡ್ಸ್ನ ಎಫೆಕ್ಟ್ ಕಡಿಮೆ, ಹಾಗಾಗಿ ಗ್ಯಾಸಸ್ ಅನ್ನ ಹಿಡಿದು ಇಟ್ಕೊಂಡ್ರೆ ಅಲ್ಲಿ ಇರುತ್ತೆ. ಒಂದು ವಿಷಯ ಏನ್ ಹೇಳ್ಬೇಕು ಅಂದ್ರೆ, ಜುಪಿಟರಿನ ಮೇಲೆ ನಾವು ಹೋಗಿ ಹೀಗೆ ನಿಂತುಕೊಳ್ಳೋದ್ಲೇ ಸಾಧ್ಯವೇ ಇಲ್ಲ. ಯಾಕಂದ್ರೆ ಜುಪಿಟರ್ ಒಂದು ಜೈಂಟ್ ಗ್ಯಾಸ್ ಪ್ಲಾನೆಟ್. ಅದರ ಮೇಲೆ ಹೋಗಿ ನಾವು ಹೀಗೆ ಕಾಲಿಟ್ಟು ನಿಂತುಕೊಳ್ಳಲು ಸಾಧ್ಯವಿಲ್ಲ. ಅದು ಮಾರ್ಸ್ ವರೆಗೂ ಮಾತ್ರ ಸಾಧ್ಯ. ಜುಪಿಟರಿನ ನಂತರದ ಪ್ಲಾನೆಟ್ಸ್ ನಲ್ಲಿ ನಾವು ಹಾಗೆಯೇ ಒಳಗಡೆ ಹೋಗ್ತಾ ಇರ್ತೀವಿ. ಯಾಕಂದ್ರೆ ಅಲ್ಲಿ ಅರ್ಥಿನಂತಹ ಸಾಲಿಡ್ ಮಟೀರಿಯಲ್ ಇಲ್ಲ. ನೀವು ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಹೋದ್ರೆ ಅಲ್ಲಿ ಒಬ್ಬ ಪರ್ಸನಿನ ವೆಯ್ಟ್ ಬೇರೆ ಬೇರೆ ಗ್ರಹಗಳ ಮೇಲೆ ಎಷ್ಟಿದೆ ಅಂತ ಹೇಳುವ ಒಂದು ಮಷೀನ್ ಇದೆ. ಭೂಮಿಯ ಮೇಲೆ ಇರುವ ಮಷೀನ್ ಪರ್ಸನಿನ ವೇಟು ಜುಪಿಟರ್ಗೆ ಹೋದಾಗ ಅದರ ಒಂದು ಗ್ರಾವಿಟೇಷನಲ್ ಪುಲ್ ಎಷ್ಟು ಹೈ ಇದೆ, ಯಾಕಂದ್ರೆ ಮಾಸ್ ಅಷ್ಟು ಹೈ ಇದೆ. ಸೊ ಅದರ ಗ್ರಾವಿಟೇಷನಲ್ ಪುಲ್ ಎಷ್ಟು ಹೈ ಇದೆ ಅಂದ್ರೆ ಮನುಷ್ಯನ ಒಂದು ಅಷ್ಟು ಪಟ್ಟು ಹೈಯರ್ ವೆಯ್ಟ್ ಇರುತ್ತೆ ಇದರಲ್ಲಿ. ಸೊ ಹೈಯರ್ ವೆಯ್ಟ್ ಕೂಡ ಇದೆ, ಪ್ಲಸ್ ನಿಲ್ಲಲು ಅಲ್ಲಿ ಯಾವುದೇ ಒಂದು ಸಾಲಿಡ್ ಪಾರ್ಟ್ ಇಲ್ಲ, ಗ್ಯಾಸ್ ಜೈಂಟ್ ಅದು. ಸೊ ಒಳಗಡೆ ಹೋಗ್ತಾ ಇರ್ತೀವಿ ಹಾಗೆ. ರೈಟ್. ಸೊ ಕೀ ಡಿಫರೆನ್ಸಸ್ ಏನು ಅಂದ್ರೆ ಲೊಕೇಶನ್, ಸೋಲಾರ್ ವಿಂಡ್ಸು ಹಾಗೂ ಗ್ರಾವಿಟಿ ಅಂತ ಮೂರನ್ನ ನೆನಪಿನಲ್ಲಿ ಇಟ್ಕೋಬೇಕು. ಇದನ್ನ ಪ್ರಿಲಿಮ್ಸ್ ಅಲ್ಲಿಯೂ ಬರುವ ಚಾನ್ಸ್ ಇದೆ ಹಾಗೂ ಮೀನ್ಸ್ ಅಲ್ಲಿಯೂ ಕೂಡ ಇದು ಬರುವ ಚಾನ್ಸ್ ಇದೆ. ಸೊ ಇದರೊಂದಿಗೆ KS ಪ್ರಿಲಿಮ್ಸ್ ಕ್ರಾಶ್ ಕೋರ್ಸಿನ ಕ್ಲಾಸ್ 1 ಅನ್ನ ಮಾಡಿದೀವಿ. ಇದರಲ್ಲಿ ಭೂಮಿಯು ಹೇಗೆ ಫಾರ್ಮ್ ಆಯಿತು, ಬೇರೆ ಬೇರೆ ಟೈಮ್ ಲೈನ್ಸ್ನಲ್ಲಿ ಹೇಗೆ ಫಾರ್ಮ್ ಆಯಿತು, ಲಿಥೋಸ್ಫಿಯರ್ ಯಾವಾಗಾಯಿತು, ಹೈಡ್ರೋಸ್ಫಿಯರ್ ಯಾವಾಗಾಯಿತು, ಅದರಲ್ಲಿ ಫೋಟೋಸಿಂಥಸಿಸ್ ಯಾವಾಗಾಯಿತು, ಅದಾದ ಮೇಲೆ ಹೈಡ್ರೋಸ್ಫಿಯರ್ ಅಲ್ಲಿ ಆಕ್ಸಿಜನ್ ಯಾವಾಗ ಸ್ಯಾಚುರೇಟ್ ಆಯಿತು, ಅದಾದ ಮೇಲೆ ಅಟ್ಮಾಸ್ಫಿಯರ್ ಅಲ್ಲಿ ಗ್ಯಾಸಸ್ ಹೇಗೆ ಬಂದವು, ಅದನ್ನೆಲ್ಲ ತಿಳ್ಕೊಂಡ್ವಿ. ಅದಾದ ಮೇಲೆ ಭೂಮಿಯು ಹೇಗೆ ಫಾರ್ಮ್ ಆಯಿತು ಅಂದರೆ ಎಂಟೈರ್ ಯೂನಿವರ್ಸ್ನಿಂದ ಹೇಗೆ ಗ್ರಹಗಳು ಫಾರ್ಮ್ ಆದವು ಪ್ಲಸ್ ಭೂಮಿಯು ಫಾರ್ಮ್ ಆಯಿತು. ತದನಂತರ ಟೆರೆಸ್ಟ್ರಿಯಲ್, ಸೊ ಅದರಲ್ಲಿ ನಾವು ಎಕ್ಸ್ಪ್ಯಾನ್ಷನ್ ಬಗ್ಗೆ ತಿಳ್ಕೊಂಡ್ವಿ, ಬಿಗ್ ಬ್ಯಾಂಗ್ ಬಗ್ಗೆ ತಿಳ್ಕೊಂಡ್ವಿ, ಸಿಂಗ್ಯುಲಾರಿಟಿ ಮತ್ತು ಏಕತ್ವದ ಬಗ್ಗೆ ತಿಳ್ಕೊಂಡ್ವಿ. ಅದಾದ ಮೇಲೆ ನಾವು ಈ ಎಕ್ಸ್ಪ್ಯಾನ್ಷನ್ ಆದ ಮೇಲೆ ಸೂರ್ಯನ ಹತ್ತಿರವಿರುವ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಮತ್ತು ಜೋವಿಯನ್ ಪ್ಲಾನೆಟ್ಸ್ ಬಗ್ಗೆ ಎಲ್ಲ ವಿಷಯಗಳನ್ನ ಈ ಕ್ಲಾಸಿನಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಇದು KS ಕ್ರಾಶ್ ಕೋರ್ಸ್, ಪ್ರಿಲಿಮ್ಸ್ಗೆ ಬೇಕಾಗುವಂತಹ ಕ್ರಾಶ್ ಕೋರ್ಸಿನ ಫಸ್ಟ್ ಕ್ಲಾಸ್ ಇದು. ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಸಿಗೋಣ. ನಿಮ್ ಸಪೋರ್ಟ್ ಹೀಗೆ ಇರಲಿ. ಯಾರೆಲ್ಲ ಕೋರ್ಸಿಗೆ ಎನ್ರೋಲ್ ಆಗಬೇಕು ಅಂತ ಇದ್ದೀರೋ ನೀವು ಈ ಕೋರ್ಸ್ಗೆ ಎನ್ರೋಲ್ ಆಗಬಹುದು. ಸೊ ಧನ್ಯವಾದಗಳು.